ನಮಸ್ಕಾರ ವೀಕ್ಷಕರೇ, ಬೆಂಕಿ ಬಿರುಗಾಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಕರ್ನಾಟಕದಲ್ಲಿ ಈಗ ಒಂದು ಹೊಸ ರೀತಿಯ ವಾರ್ ಶುರುವಾಗಿದೆ. ಅದು ಹಿಂದೂ ವರ್ಸಸ್ ಹಿಂದೂ ವಾರ್. ಇದು ಸಂಸ್ಕೃತಿ ಮತ್ತು ಸಭ್ಯತೆಯ ನಡುವಿನ ವಾರ್. ಒಂದು ಉಡುಪಿಯ ಕೃಷ್ಣ ಮಠದಲ್ಲಿ ಆರಂಭವಾದರೆ ಇನ್ನೊಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆರಂಭ ಆಗಿದೆ. ಒಂದು ಶ್ರೀಕೃಷ್ಣ ಮಠದಲ್ಲಿ ಮುಸಲ್ಮಾನರಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಕ್ಕೆ ಶ್ರೀರಾಮ ಸೇನೆ ಕಿಡಿಕಾರಿದ್ರೆ, ಮತ್ತೊಂದು ಕಡೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಹಿರಂಗವಾಗಿ ಗೋಮಾಂಸ ಭಕ್ಷಣೆಯನ್ನ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಗೋಹತ್ಯೆ ನಿಷೇಧವನ್ನ ಪ್ರಗತಿಪರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ರೀತಿಯ ವಾರ್ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಇದನ್ನ ತೆಗೆದುಕೊಂಡು ಹೋಗುತ್ತೆ? ಹಾಗಾದ್ರೆ ಯಾರು ಸರಿ, ಯಾರು ತಪ್ಪು, ಮತ್ತು ಈ ವಾರ್ ಹೀಗೆ ಮುಂದುವರಿಯುತ್ತಾ ಇದನ್ನ ಏನಾದ್ರೂ ನಾವು ತಡೆಯೋದಕ್ಕೆ ಸಾಧ್ಯ ಇದೆನಾ? ಇದೇ ಹೊತ್ತಿನ ವಿಶೇಷ ಬೆಂಕಿ ಬಿರುಗಾಳಿ. ಹಾಗಾದ್ರೆ ವೀಕ್ಷಕರೇ, ಕರ್ನಾಟಕದಲ್ಲಿ ಸದ್ಯಕ್ಕೆ ಜ್ವಲಂತ ಸಮಸ್ಯೆಯಾಗಿ ಮತ್ತು ವಿವಾದಕ್ಕೆ ಕಾರಣವಾಗ್ತಾ ಇರುವ ಧರ್ಮಗಳ ನಡುವೆ ಸಂಘರ್ಷವನ್ನ ಹುಟ್ಟುಹಾಕ್ತಾ ಇರುವಂತಹ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ಬಿರುಗಾಳಿ ಕಾರ್ಯಕ್ರಮದಲ್ಲಿ ತಮ್ಮ ವಾದವನ್ನ ಮಂಡಿಸೋದಕ್ಕೆ ಅತಿಥಿಗಳು ಇದ್ದಾರೆ. ಆ ಅತಿಥಿಗಳ ವಾದದ ಜೊತೆಗೆ ತಮ್ಮ ಪರವಾಗಿ ಅಂದ್ರೆ ಪಬ್ಲಿಕ್ ಪರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಆಡಿಯನ್ಸ್ ಕೂಡ ಇದ್ದಾರೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮೊದಲಿಗೆ ಬಂದಿರುವಂತಹ ಅತಿಥಿಗಳನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿಯ ಹಿರಿಯ ಮುಖಂಡರಾದಂತಹ ಅನ್ವರ್ ಮಾಣಿಪ್ಪಾಡಿ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶ್ರೀರಾಮ ಸೇನೆಯ ರಾಜ್ಯ ವಕ್ತಾರರಾದಂತಹ MS ಹರೀಶ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದಂತಹ ಅನಂತ್ ನಾಯ್ಕ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಮತ್ತು ವಿಚಾರವಾದಿಗಳು ಪ್ರಗತಿಪರರು ಹರಿರಾಮ್ ಜಾಯ್ನ್ ಆಗಿದ್ದಾರೆ. ಹರಿರಾಮ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜನರ ಪರವಾಗಿ ಅಂದ್ರೆ ಪಬ್ಲಿಕ್ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಬಂದಿರುವಂತಹ ಆಡಿಯನ್ಸ್ ಗಳನ್ನ ಕೂಡ ನಾವು ಸ್ವಾಗತಿಸೋಣ. ತಮ್ಮೆಲ್ಲರಿಗೂ ಕೂಡ ಬೆಂಕಿ ಬಿರುಗಾಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಈ ಕಾರ್ಯಕ್ರಮವನ್ನು ನಾನು ಶ್ರೀರಾಮ ಸೇನೆಯ MS ಹರೀಶ್ ಅವರಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್ ಹರೀಶ್ ಸರ್, ನಾನು ನನ್ನ ಓಪನಿಂಗ್ ರಿಮಾರ್ಕ್ಸ್ ಅಲ್ಲೇ ಹೇಳಿದೆ, ಇಲ್ಲಿಯವರೆಗೆ ನಾವು ಧರ್ಮಗಳ ನಡುವಿನ ಸಂಘರ್ಷ ಮತ್ತು ತತ್ವ ಸಿದ್ಧಾಂತಗಳ ಹೊಯ್ದಾಟ ತೊಳಲಾಟವನ್ನ ನೋಡ್ತಾ ಇದ್ವಿ. ಆದರೆ ಹಿಂದೂಗಳಲ್ಲೇ ಸಂಘರ್ಷವನ್ನ ಹುಟ್ಟು ಹಾಕುವಂತಹ ಒಂದು ವಾರ್ಗೆ ಶ್ರೀರಾಮ ಸೇನೆ ಮುನ್ನುಡಿ ಹಾಕಿದೆ. ತಮಗೇನ್ ಅನ್ಸುತ್ತೆ ಈ ವಿಚಾರದಲ್ಲಿ? ಫಸ್ಟ್ ನಾನು ಈ ವಿಚಾರನ ಮಾಧ್ಯಮದಲ್ಲಿ ಚರ್ಚೆ ಮಾಡೋದಕ್ಕೆ ಶ್ರೀರಾಮ್ ಸೇನೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪಬ್ಲಿಕ್ ಟಿವಿಗೆ ಧನ್ಯವಾದಗಳಿರ್ತೀನಿ. ಎರಡನೇದಾಗಿ ನೀವು ಹೇಳ್ತಾ ಇರೋದು ನಾವು ಹಿಂದೂಗಳು ಕಿತ್ತಾಡ್ತಾ ಇಲ್ಲ. ನೀವು ಮಾಧ್ಯಮದಲ್ಲಿ ಹೇಳಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಜುಲೈ 2ಕ್ಕೆ ತಾವು ಮಾಡಕ್ ಹೊರಟಿರುವ ಪ್ರತಿಭಟನೆ ಯಾರ ವಿರುದ್ಧ? ಇಫ್ತಾರ್ ಕೂಟನ ಏರ್ಪಡಿಸಿರೋದು ವಿರುದ್ಧ ನಮ್ಮ ಹೋರಾಟ. ಭಗವಾನ್ ಭಕ್ಷಿಸಿರೋ ಗೋಮಾಂಸದ ವಿರುದ್ಧ ಏರ್ಪಡಿಸಿರೋದು ಶ್ರೀರಾಮ್ ಸೇನೆ ಅಲ್ಲ. ಇಫ್ತಾರ್ ಕೂಟ ಯಾರು ಇಫ್ತಾರ್ ಕೂಟ ಏರ್ಪಡಿಸಿರೋದು ಕೃಷ್ಣ ಮಠದಲ್ಲಿ. ಕೃಷ್ಣ ಮಠ ಯಾರಿಗೆ ಸೇರಿದ್ದು? ಹಿಂದೂಗಳಿಗೆ ಸೇರಿದ್ದು. ಹಾಗಾದ್ರೆ ನಿಮ್ಮ ಹೋರಾಟ ಯಾರ ಮೇಲೆ? ನಾವು ಹಿಂದೂ ವಿರುದ್ಧ ಅಲ್ಲ. ಹಿಂದೂ ಮಠ, ಅದು ನಮ್ಮ ಮಠ. ಅಲ್ಲಿ ಪೇಜಾವರ ಶ್ರೀಗಳ ಮೇಲೆ ಇಲ್ಲ, ಪೇಜಾವರ ಶ್ರೀಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ. ಅಲ್ಲಿ ಪೇಜಾವರ ಶ್ರೀಗಳು ಏರ್ಪಡಿಸಿದಂತ ಊಟದ ವ್ಯವಸ್ಥೆ ಇದೆಯಲ್ಲ, ಅದ್ರ ವಿರುದ್ಧ ನಮ್ಮ ಹೋರಾಟ. ಸರ್, ಮೂಲಭೂತವಾಗಿ ಪ್ರಮೋದ್ ಮುತಾಲಿಕ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿದ್ರು, ಎಸ್, ಪೇಜಾವರ ಶ್ರೀಗಳ ಈ ನಡೆಯನ್ನು ನಾನು ವಿರೋಧಿಸ್ತೇನೆ. ಮುಸಲ್ಮಾನರು ಗೋಭಕ್ಷಣೆ ಮಾಡ್ತಾರೆ, ಹೀಗಾಗಿ ಅವರನ್ನ ಮಠದೊಳಗೆ ಪ್ರವೇಶಕ್ಕೆ ಆಹ್ವಾನ ಮಾಡಿ ಅವರಿಗೆ ಅಲ್ಲಿ ಇಫ್ತಾರ್ ಕೂಟವನ್ನ ಏರ್ಪಡಿಸಿರೋದು ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇದೆ. ಹೀಗಾಗಿ ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರೋದು ಅಲ್ವಾ? ಅದನ್ನ ಹೇಳಕ್ ನಿಮ್ಗೆ ಯಾಕೆ ಭಯ ಅಲ್ಲ? ಮತ್ತೆ ನೀವು ನಮ್ಗೆ ಆ ವ್ಯವಸ್ಥೆ ವಿರುದ್ಧ, ಪೇಜಾವರ ಶ್ರೀಗಳ ವಿರುದ್ಧ ಅಲ್ಲ ಅಂತಂದ್ರೆ ಏನ್ ಭಯ ನಿಮ್ಗೆ? ಅಲ್ಲ, ಅದೇ ಪೇಜಾವರ ಸ್ವಾಮಿಗಳು ಹಿಂದೂ ಪರವಾಗಿ ಎಷ್ಟೋ ಕೆಲಸ ಮಾಡಿದಾರಲ್ಲ. ಇಟ್ಸ್ ಹಿಸ್ ಡಿಸಿಷನ್. ಅದು ಪೇಜಾವರ ಶ್ರೀಗಳ ನಿರ್ಧಾರ. ಹೌದು, ನಿರ್ಧಾರನೇ ಆಗಿದ್ರೆ ನಮ್ಮ ವಿರೋಧ ಇದೆ ಅಷ್ಟೇ. ನಾನು ಹೇಳಿದ್ಮೇಲೆ ಅದ್ ನೀವ್ ಹೇಳೋದಾ? ಏನ್ ಸರ್ ಇದು? ಓಕೆ, ಆಲ್ ರೈಟ್. ಹಾಗಾದ್ರೆ ನಿಮ್ಮ ಪ್ರತಿಭಟನೆ ಪೇಜಾವರ ಶ್ರೀಗಳ ವಿರುದ್ಧ, ಪೇಜಾವರ ಸ್ವಾಮಿಗಳ ವಿರುದ್ಧ. ಓಕೆ, ಅವರು ತಗೊಂಡಂತ ನಿರ್ಧಾರ. ಪೇಜಾವರ ಶ್ರೀಗಳ ವಿರುದ್ಧ ತಮ್ಮ ಪ್ರತಿಭಟನೆ ಜುಲೈ 2ಕ್ಕೆ ರಾಜ್ಯಾದ್ಯಂತ. ಸೊ ಈ ಪ್ರತಿಭಟನೆಯ ಮೂಲಕ ತಾವು ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ ಇಷ್ಟಪಡ್ತೀರಿ? ಈ ತರ ಇವತ್ತಿನ ದಿವಸ ನಡೀತಾ ಇರುವಂತ ಈ ಘಟನೆ ಇವತ್ತು ಒಂದು ಶ್ರೀಕೃಷ್ಣ ಮಠದಲ್ಲಿ ನಡೆದಿದೆ, ನಾಳೆ ಎಲ್ಲಾ ಕಡೆನೂ ಪ್ರಾರಂಭ ಆಗತ್ತೆ. ಅದು ಪ್ರಾರಂಭ ಆಗ್ಬಾರ್ದು, ಇದು ಇದಕ್ಕೆ ಮುನ್ನುಡಿ ಆಗ್ಬಾರ್ದು. ಇವತ್ತು ನಾವು ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ಪ್ರಾರಂಭ ಆದ್ರೆ ತಾವೆಲ್ಲರೂ ಕಾಯ್ತೀರಾ? ಕಾವಲು ಎಲ್ಲ ಕಡೆ ಆರಂಭ ಆಯ್ತು ಅಂದ್ರೆ ಪ್ರತಿ ಕಡೆ ನಾವು ಜುಲೈ 2ನೇ ತಾರೀಕು ತೋರಿಸ್ತಾ ಇದೀವಲ್ಲ ಪ್ರತಿಭಟನೆ ಮುಖಾಂತರ, ಅಂದ್ರೆ ಸಂದೇಶ ಕೊಡ್ತಾ ಇದೀವಲ್ಲ. ಆಲ್ ರೈಟ್, ಓಕೆ, ಎಸ್ ಹರಿರಾಮ್ ಅವರೇ, ನಾವು ಕಾವಲು ಕಾಯುತ್ತೀವಿ. ಇದು ಒಂದು ಬ್ಯಾಡ್ ಮೆಸೇಜ್ ಪಾಸ್ ಆಗ್ತಾ ಇದೆ. ಹೀಗಾಗಿ ಈಗ ಶ್ರೀಕೃಷ್ಣ ಮಠದಲ್ಲಿ ಆಗಿದೆ, ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ದೇವಾಲಯಗಳೆಲ್ಲ ಆಗಬಹುದು. ಹಾಗಾಗಿ ನಾವು ಇದಕ್ಕೆ ಒಂದು ಖಂಡನಾರ್ಹವಾಗಿ ಪ್ರತಿಭಟನೆ ಮಾಡ್ತೀವಿ. ಅವರು ಪ್ರತಿಭಟನೆ ಮಾಡೋದು, ಪ್ರತಿಭಟನೆ ಬಿಡೋದು ಅವರ
ವೈಯಕ್ತಿಕ ಅಭಿಪ್ರಾಯ ಅದು, ಅದಕ್ಕೆ ನಾವು ಗೌರವಿಸೋಣ. ಆದ್ರೆ ಇಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾರೆ ಆ ವಿಚಾರವನ್ನು ತಗೊಂಡಂತ ಸಂದರ್ಭದಲ್ಲಿ ನನಗೆ ಬಹಳ ಬೇಸರ, ದುಃಖ ಆಗ್ತಕ್ಕಂಥದ್ದು, ನಾವು ಯಾವಾಗಲೂ ಸೌಹಾರ್ದತೆ ಬಗ್ಗೆ ಮಾತಾಡ್ತೀವಿ, ಧರ್ಮಗಳ ನಡುವೆ ಒಂದು ಸಹಬಾಳ್ವೆಯನ್ನ ಸೃಷ್ಟಿ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡ್ತೀವಿ. ಸೊ ಅಲ್ಲಿ ಈ ತರದ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುವಂತ ಸಂದರ್ಭದಲ್ಲಿ ಅದನ್ನ ನಾನು ವಿರೋಧ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಯಾವುದರ ವಿರುದ್ಧವಾಗಿದ್ದೀನಿ? ನಾನು ಅಂದ್ರೆ ಸಮಾಜದಲ್ಲಿ ನನಗೆ ಶಾಂತಿಯನ್ನ, ಸಮಾಜದಲ್ಲಿ ಸಹೋದರತೆ, ಸಮಾಜದಲ್ಲಿ ಸೌಹಾರ್ದತೆ ಇರೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಹರೀಶ್ ಅವರು ಯಾವುದು ಇಷ್ಟು ವರ್ಷ ಯಾಕೆ ಮಾಡ್ಲಿಲ್ಲ? ಅವ್ರು ಪೇಜ್ವಾರ ಶ್ರೀಗಳನ್ನ ಕೇಳಿ, ಈಗ ಇಷ್ಟು ವರ್ಷ ಇಲ್ದಿರೋರು ಅಲ್ಲ, ನಮ್ಮನ್ನ ಕೇಳಿದ್ರೆ ಪೇಜ್ವಾರ ಶ್ರೀಗಳನ್ನ ಕೇಳಿ. ನಮ್ಮನ್ನ ಕರೆದಿರೋದು ಈಗ ಅದನ್ನೇ, ಈಗ ನೀವು ಪೇಜ್ವಾರ ಶ್ರೀಗಳು ಬೇಕು. ಈಗ ಮತ್ತೆ ಪೇಜ್ವಾರ ಶ್ರೀಗಳಲ್ಲಿ ಇನ್ನೊಂದು ಹರೀಶ್ ಮತ್ತೆ ಪೇಜ್ವಾರ ಶ್ರೀಗಳದ್ದು ಇದ್ರಲ್ಲಿ ಇನ್ನೊಂದು ನಾಟಕ ಏನಪ್ಪಾ ಅಂತ ಹೇಳಿದ್ರೆ, ಅದೇ ಈಗ ಇನ್ನೊಂದು ಕಡೆ ದಲಿತರನ್ನ ಹಿಂದೂ ಧರ್ಮದ ಭಾಗವಾಗಿ ಹೇಳತಕ್ಕಂಥ ದಲಿತರನ್ನ ನೀವು ಪಂಕ್ತಿ ಭೇದ ಮಾಡಿ ಅವ್ರಿಗೆ ಸಪರೇಟ್ ಆಗಿ ಊಟ ಬಡಿಸ್ತೀರಿ. ಆದ್ರೆ ನೀವು ಯಾರನ್ನ ಮುಸಲ್ಮಾನರು ಅಂತ ವಿರೋಧ ಮಾಡ್ತೀರಿ, ಅವ್ರನ್ನ ಒಳಗೆ ಕರೆಸಿ ಕೂರಿಸಿ ಅವ್ರಿಗೆ ಅನ್ನ ಹಾಕ್ತೀರಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಇದು ಡಬಲ್ ಸ್ಟ್ಯಾಂಡರ್ಡ್. ಈಗ ಅದನ್ನ ಹೇಳ್ತಾ ಇರೋದು. ಈಗ ನಾಳೆ ಇವರು ದಲಿತರನ್ನ ಕೂರಿಸಿ ಅದೇ ಮಠದ ಊಟವನ್ನು ಹಾಕ್ತಾರೆ, ನೀವು ಅದಕ್ಕೂ ಹರೀಶ್ ಸರ್ ಒಂದ್ ನಿಮಿಷ ಸರ್, ನೀವು ಈ ಡಬಲ್ ಸ್ಟ್ಯಾಂಡರ್ಡ್ ಬೇಡ. ಒಂದು, ನೀವು ಪೇಜಾವರ ಶ್ರೀಗಳ ನಡೆಯನ್ನ ಸ್ವಾಗತಿಸುತ್ತಾನೆ ಅದನ್ನ ವಿರೋಧಿಸುವ ರೀತಿಯಲ್ಲಿ ಮಾತನಾಡೋದು ಇದು ಜಾಣ ನಡೆ. ಯು ಶುಡ್ ಬಿ ವೆರಿ ಕ್ಲಿಯರ್. ಪೇಜಾವರ ಶ್ರೀಗಳ ನಡೆ ಸರಿನಾ ತಪ್ಪ ಅಷ್ಟೇ ಬಿಟ್ರೆ ನಮಗೇನೋ ಅಭ್ಯಂತರ ಇಲ್ಲ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ನನ್ನ ವಿಚಾರ ಏನಪ್ಪಾ ಅಂದ್ರೆ, ದಲಿತರಿಗೂ ಯಾಕೆ ಅಂತ ಅಂದ್ರೆ ಇದರಲ್ಲೂ ಕೂಡ ರಾಜಕಾರಣ ಮಾಡಿಕೊಂಡಿದ್ದೀರಾ ನೀವು ಮಠಾಧೀಶಗಳು ಜನರ ಸಾಮರಸ್ಯವನ್ನ, ಜನರಿಗೆ ಒಳ್ಳೆ ವಿಚಾರವನ್ನ ಮುಟ್ಟಿಸಬೇಕಾಗಿರ್ತಕ್ಕಂಥವ್ರು ಇಲ್ಲಿ ಅದರ ಮುಖಾಂತರ ರಾಜಕೀಯ ಮಾಡಿದಷ್ಟು ಮಟ್ಟಿಗೆ ಸರಿ. ಒಂದ್ ನಿಮಿಷ, ಹಾಗಾದ್ರೆ ನಿಮ್ಗೂ ಮತ್ತು ಹರೀಶ್ ಅವ್ರಿಗೂ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ನಾನು ಕೇಳ್ತಾ ಇರೋದು. ಈಗ ಅವ್ರನ್ನ ಕರೆಸಿ ಊಟ ಮಾಡಿಸ್ತೀರಿ, ಇವ್ರನ್ನ ಪಂಕ್ತಿ ಭೇದ ಮಾಡಿ ಸಪರೇಟ್ ಆಗಿ ಕೂರಿಸ್ತೀರಿ ನೀವು. ಹಾಗಾದ್ರೆ ಅವರಿಗೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಅನ್ನೋದು ಅವ್ರ ವಾದ. ನೀವು ಕೂಡ ಹಿಂದೂ ರಾಷ್ಟ್ರಕ್ಕೆ ರಾಂಗ್ ಮೆಸೇಜ್ ಮುಸಲ್ಮಾನರನ್ನ ಊಟಕ್ಕೆ ಕರೆದಿರೋದು ನಮ್ದು ಏನು ಅಭ್ಯಂತರ ಇಲ್ಲ, ಮಾಡ್ಲಿ ಒಳ್ಳೇದು. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಜವಾಗ್ಲೂ ನಿಮಗೆ ಆ ತರದ ಒಂದು ಸಾಮರಸ್ಯವನ್ನ ನೀವು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಬರೀ ಹಿಂದೂ ಮುಸಲ್ಮಾನರ ನಡುವೆ ಮಾತ್ರ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಮ ಭಾರತ ದೇಶದಲ್ಲಿ. ಇಲ್ಲಿ ಹಿಂದೂಗಳ ಒಳಗೇನೆ ಇರ್ತಕ್ಕಂಥ ಜಾತಿಗಳ ನಡುವೆ ಸಾಮರಸ್ಯ ಇಲ್ಲ, ಜಾತಿಗಳ ನಡುವೆ ಒಂದು ರೀತಿಯಾದಂತ ಹೊಂದಾಣಿಕೆ ಇಲ್ಲ. ಅದನ್ನ ಮೊದಲು ಹೇಳಿ, ಪೇಜಾವರ ಶ್ರೀಗಳು ಈ ನಿಟ್ಟಿನಲ್ಲಿ ಏನು ಮಾಡೇ ಇಲ್ಲ ಅಂತ, ಯಾವುದೇ ರೀತಿಯಾದಂತಹ ಮುನ್ನುಡಿಯನ್ನು ಅಂತ. ಎಷ್ಟು ಕಡೆ ದಲಿತರ ಮೇಲೆ ಹಲ್ಲೆ ಆದಾಗ ಎಷ್ಟು ಕಡೆ ಬಂದವ್ರನ್ನ ಪ್ರತಿಭಟಿಸಿದ್ದಾರೆ, ಎಷ್ಟು ಜನ ಅದ್ರ ವಿರುದ್ಧವಾಗಿ ಮಾತಾಡಿದ್ದಾರೆ, ಎಷ್ಟು ಸಲ ಇವರು ದಲಿತರ ಪರವಾಗಿ ಬೀದಿಗೆ ಇಳಿದಿದ್ದಾರೆ ಇವರು. ಡೈವರ್ಟ್ ಆಗ್ತಾ ಇದೆ ಇದು. ಮತ್ತೆ ಯಾವ್ದೋ ದಲಿತರ ವಿಚಾರ ಮಾತಾಡಕ್ ನಾವು ಬಂದಿಲ್ಲ. ಓಕೆ, ಅನಂತ್ ನಾಯ್ಕ್ ಅವರೇ, ನಿನ್ನೆ ರಹೀಂ ಉಚ್ಚಿಲ್ ಅವ್ರು ಮಾತಾಡ್ತಾ ಇದ್ರು, ಮಂಗಳೂರು ಭಾಗದ ನಾಯಕರು, ತಮಗೂ ಗೊತ್ತಿದೆ, ಅವರು ಕೂಡ ಬಿಜೆಪಿ ಮುಖಂಡರು. ಈ ಸೈಡ್ ನಾನೇ ಅದನ್ನ ಇನಿಷಿಯೇಟಿವ್ ತಗೊಂಡಿದ್ದು, ಅಲ್ಲಿ ಉಡುಪಿ ಮಠಕ್ಕೆ ಮುಸಲ್ಮಾನ ಬಾಂಧವರನ್ನ ಕರೆದುಕೊಂಡು ಬಂದಿದ್ದು ಎಲ್ಲ. ಶ್ರೀರಾಮ ಸೇನೆಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ. ಅವರ ದೇಶಭಕ್ತಿಗೂ ಮತ್ತು ಅವರ ಗೋಮಾಂಸ ಭಕ್ಷಣೆಯ ಬಗ್ಗೆ ಇರುವಂತಹ ನಿಲುವಿಗೂ RSS he mentioned it, ಸಂಘ ಪರಿವಾರ ಮತ್ತು ಬಿಜೆಪಿಯ ನಿಲುವಿಗೂ ಬಹಳ ವ್ಯತ್ಯಾಸ ಇದೆ ಅಂತ. ನಾನು ಅವಾಗ ಹೇಳಿದೆ ಪ್ರಮೋದ್ ಮುತಾಲಿಕ್ ಅವರಿಗೆ, ಸರ್ ನೀವಿದ್ದಾಗಿದ್ದದ್ ಬಿಜೆಪಿ ಬೇರೆ ಸರ್, ಈಗ ಬಿಜೆಪಿ ಬೇರೆ ಅಂತ ಅನ್ಸುತ್ತೆ, ದಯವಿಟ್ಟು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಈ ಸಂಘರ್ಷ ತಮಗೇನ್ ಅನ್ಸುತ್ತೆ? ಅಂತರ್ಧರ್ಮೀಯ ಸಂಘರ್ಷನ ಅಥವಾ ಧರ್ಮದ ಒಳಗಿನ ಸಂಘರ್ಷ? ಇಲ್ಲ, ಇಲ್ಲಿ ಬಹಳ ಕ್ಲಿಷ್ಟಕರವಾದಂಥ ಪ್ರಶ್ನೆಗಳಿದ್ದಾವೆ. ನೀವು ಹೇಳಿದ್ದು, ಹರೀಶ್ ಅವ್ರು ಹೇಳಿದ್ದು, ಮಣಿಪಡೆಯವರು ಹೇಳಿದ್ದು ನೋಡಿ. ಒಂದು ಹಬ್ಬ ನನ್ನ ಮನೆಯಲ್ಲಿ ಸಡಗರ ಸಂಭ್ರಮ ಇದ್ದಾಗ ನನಗೆ ಯಾರಿಗೋ ಇಷ್ಟ ಇರೋನ್ನ ನಾನು ಕರೆದು ಊಟ ಮಾಡ್ತೀನೋ, ಎಂಥ ಆತಿಥ್ಯ ಕೊಡ್ತೀನೋ, ನನ್ನ ವೈಯಕ್ತಿಕ ಪ್ರಶ್ನೆ, ಅದು ನನಗೆ ಸಂಬಂಧಪಟ್ಟದ್ದು. ಆ ನೆಲೆಯಲ್ಲಿ ಅಷ್ಟೇ ಅದನ್ನು ನಾವು ನೋಡಿದರೆ, ಬೇಜಾವರು ಏನೋ ಒಂದು ಹೊಸ ಹಿಂದೆ ಮಾಡದಿರುವಂಥ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಆ ಪ್ರಯೋಗವನ್ನು ನಾಟಕೀಯವಾಗಿ ಮಾಡಿದಾರೋ ಅಥವಾ ತುಂಬಾ ಪ್ರಾಮಾಣಿಕವಾಗಿ ಮಾಡಿದಾರೋ ಅನ್ನೋದನ್ನ ಅಲ್ಲಿ ಹೋಗಿ ಅವ್ರ ಜೊತೆ ಒಡನಾಟ ಮಾಡಿದಂತ ಜನರಿಗೆ ಸಂಬಂಧಪಟ್ಟಂತ. ನೀವು ಮಾತಾಡ್ತಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾವು ರೀಡ್ ಮಾಡಕ್ಕಾಗುತ್ತೆ, ಹಾಗೆ ಆ ಜನರಿಗೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಈ ಸಾಮಾಜಿಕವಾಗಿ ನಾವು ನೋಡಿದಾಗ ಒಂದು ಸಮುದಾಯದವ್ರನ್ನ ಒಂದು ಅವ್ರ ಹಬ್ಬ ಆಗ್ತಿರ್ಬೇಕಾದ್ರೆ ಅವ್ರನ್ನ ಕರೆದು ಒಂದು ಶುಭಾಶಯ ಹೇಳುವಂತ ಕೆಲಸವನ್ನು ಅವ್ರು ಮಾಡಿದಾರೆ ಅಂದ್ರೆ ಅದನ್ನ ನಾವು ಸ್ವಾಗತಿಸಬೇಕು. ಹಾಗಂತಂದು ಹೇಳಿ ಅವ್ರ ಜೊತೆ ನನ್ಗೆ ಹಿಂದಿನ ಬೇರೆ ತಕರಾರುಗಳು ಇರ್ಬೋದು, ಪಂಕ್ತಿ ಭೇದದ್ದು, ಮೌಢ್ಯತೆ, ಆ ತಕರಾರುಗಳು ಇರ್ತಾವ. ಆ ತಕರಾರುಗಳು ಮಾತಾಡೋದು ಬೇರೆ ಟೈಮಲ್ಲಿ ನಾನು ಬೇಕಾದಷ್ಟು. ಎಕ್ಸಾಕ್ಟ್ಲಿ ಕರೆಕ್ಟ್. ಆದ್ರೆ
ಇಲ್ಲಿ ಆ ಶುಭಾಶಯಕ್ಕಾಗಿ ಕರೆದಂತ ಈ ಒಂದು ಘಟನೆಯನ್ನೇ ನೆಪವಾಗಿಟ್ಟುಕೊಂಡು ಶ್ರೀರಾಮ ಸೇನೆ ಮುತಾಲಿಕರವರ ತಂಡ ದನದ ಮಾಂಸ ತಿನ್ನೋರ್ನ ನೀವು ಮಠದೊಳಗಡೆ ಕರ್ಕೊಬಿಟ್ರಿ ಅಂತಂದು ಹೇಳೋದ್ರ ಮುಖಾಂತರ ಈ ದೇಶದ ಬಹುಸಂಖ್ಯೆಯಲ್ಲಿ ದನದ ಮಾಂಸದ ಮೇಲೆ ಜೀವನ ಉಪಾಯಗಳನ್ನು ಮಾಡ್ತಾ ಇರುವಂತಹ ಸಮುದಾಯಗಳಿಗೆ ಹೋಲ್ಸೇಲ್ ಆಗಿ ಅವಮಾನ ಮಾಡುವಂತ ಕೆಲಸವನ್ನ ಶ್ರೀರಾಮ ಸೇನೆ ಮಾಡಿದೆ. ಖಂಡಿತ ಅಂದ್ರೆ ಇಲ್ಲಿ ನೋಡಿ, ಇದು ದನದ ಮಾಂಸ ಅಂತ ಹೇಳಿದ ತಕ್ಷಣ ನಾವ್ ಹಿಂದೆ ಏನ್ ಅನ್ಕೊಂಡಿದ್ವಿ, ಬರೀ ಯಾರೋ ಕ್ರಿಶ್ಚಿಯನ್ರು ಮುಸ್ಲಿಮರು ತಿಂತಾರಂತದಲ್ಲ. ಅಲ್ಲ, ಈ ನೆಲದ ಒಳಗಡೆ ಹಿಂದೂ ಧರ್ಮದ ಚೌಕಟ್ಟಿನ ಆಚರಣೆಯಲ್ಲಿ ಯಾರು ಬದುಕ್ತಾ ಇದ್ದಾರೋ ಅದರ ಬಹುಪಾಲ ಸಂಖ್ಯೆ ಜನ ತಿಂತಾ ಇದ್ದಾರೆ. ಸ್ವತಃ ಬ್ರಾಹ್ಮಣ ಸಮುದಾಯಗಳಲ್ಲೇ ಅನೇಕ ಉಪಪಂಗಡಗಳು ಇವತ್ತು ದನದ ಮಾಂಸದ ಮೇಲೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ವಿರುದ್ಧನೇ ಅಥವಾ ಆಚರಣೆ ಒಳಗಡೆ ಇರುವಂತಹವ್ರ ವಿರುದ್ಧನೇ ಶ್ರೀರಾಮ ಸೇನೆ ಈ ರೀತಿಯ ಅಪಾಯಕಾರಿ ಹೆಜ್ಜೆಯನ್ನು ಇಡುತ್ತಂತ ಹೇಳಿದ್ರೆ ಬಹುಶಃ ಇವರಿಗೆ ಧರ್ಮದ ನೆಲೆಗಳು ಗೊತ್ತಿಲ್ಲ, ರಾಷ್ಟ್ರೀಯತೆಯ ನೆಲೆಗಳು ಗೊತ್ತಿಲ್ಲ, ಐಕ್ಯತೆಯ ನೆಲೆಗಳು ಗೊತ್ತಿಲ್ಲ, ಸಾಮರಸ್ಯ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರೋದು ಬಹುಶಃ ಏನಾದ್ರು ತಂದಿದ್ರೆ ಏನಾದ್ರೂ ಮಾಡಿ ನಿಂತು ನಿಲ್ಲುವ ನೀರಲ್ಲಿ ಕಲ್ಲು ಹಾಕೋದು, ಕೆದಕೋದು, ಅದನ್ನ ಹಾಳು ಮಾಡುವಂತ ಕೆಲಸವನ್ನ ಶ್ರೀರಾಮ ಸೇನೆ ಮತ್ತು ಮುತಾಲಿಕರು ಮಾಡಿದಾರೆ ಅನ್ನೋದು ಸ್ಪಷ್ಟ. ಈ ಓಡ್ಗಳನ್ನೆಲ್ಲ ವಾಪಸ್ ತಗೊಳ್ಳಿ. ನಾವು ವಿರೋಧ ಇಷ್ಟು ವರ್ಷ ಯಾಕೆ ಮಾಡಿಲ್ಲ? ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ? 5 ಟರ್ಮ್ ಪರ್ಯಾಯ ಮಾಡಿದ್ದಾರೆ. 5 ಟರ್ಮ್ ಪರ್ಯಾಯದಲ್ಲಿ 1 ವರ್ಷ ಮಾಡದೇ ಇರುವಂತ ಇಫ್ತಾರ್ ಕೂಟನ್ನ ಈ ರಾಜ್ಯ ಚುನಾವಣೆ ವರ್ಷದಲ್ಲಿ ಯಾಕೆ ಮಾಡಬೇಕು? ನನಗೆ ಅನ್ನಿಸ್ತಾ ಇದೆ ಅಲ್ಲಿ ಯಾವುದೋ ಒಂದು ರಾಜಕೀಯನ ಯಾವೊಬ್ಬ ರಾಜಕಾರಣಿನ ಮೇಲೆ ತಕ್ಕೋಸ್ಕರ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಏನ್ ಸರ್ ಏನಂದ್ರಿ? ಯಾವ್ದೋ ಅವ್ರ ರಾಜಕೀಯಕ್ಕೋಸ್ಕರ ಅವ್ರು ಬಿದ್ದಿದಾರ ಅಂತ ನನ್ಗೆ ಅನಿಸ್ತಿದೆ. ಯಾರು ಪೇಜಾವರ ಸ್ವಾಮಿಗಳು ಅವ್ರಿಗೆ ಯಾರು ಒಬ್ಬನ ಸಪೋರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರ್ಬೋದು. ಯು ಸೆಟ್ ಪೇಜಾವರ ಶ್ರೀಗಳು ರಾಜಕೀಯ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕೋಸ್ಕರ ಅವರು ಈ ತರದ ಇಫ್ತಿಯಾರ್ ಕೂಟವನ್ನ ಆಯೋಜಿಸಿದ್ದಾರೆ ಅಂತ. ಏನ್ ರಾಜಕಾರಣ ಇರಬಹುದು? ರಾಜಕೀಯ ಅಂದ್ರೆ ಅದು ಯಾವ ಕಾರಣ ಅಂತ ನಾವೇ ಹೋಗ್ಲಿ. ಯಾರು ಸಪೋರ್ಟ್, ಯಾವ ಪಕ್ಷಕ್ಕೆ ಸಪೋರ್ಟ್? ಪಕ್ಷದ ಬಗ್ಗೆ ನಾನು ಮಾತಾಡ್ತಿಲ್ಲ, ಯಾರೋ ಒಬ್ಬರ ಬಗ್ಗೆ ಸಪೋರ್ಟ್ ಮಾಡಕ್ಕೋಸ್ಕರ ಮಾಡಿದ್ದಾರೆ. ಅವು ಈ ಹರೀಶ್ ಅಂಡ್ ಟೀಮೇ ಒಂದ್ ರೀತಿನಲ್ಲಿ ಗೊಂದಲಕ್ಕೆ ಬಿದ್ದಿದೆ. ಇಲ್ಲ, ಇವರು ಹಿಂದುತ್ವ ಗುತ್ತಿಗೆ ಹಿಡ್ಕೋರಂಗೆ ಪೇಜಾವರ ಸ್ವಾಮಿಯನ್ನ ಪಲ್ಲಕ್ಕಿಯಲ್ಲಿ ಎತ್ಕೊಂಡು ಮೆರವಣಿಗೆ ಮಾಡಿದವರು ನೀವೇ. ಹೌದು, ಅವ್ರ ಕಡೆಯಿಂದ ಇಟ್ಟಿಗೆ ಹೊರಸಿ ಮಸೀದಿ ಕಡೆ ಹಿಂದೆ ಮಾಡಿದಂತ ತಪ್ಪುಗಳಿಗೆ ಜ್ಞಾನೋದಯ ಆಗಿರ್ಬೋದು ಪೇಜಾವರ ಸ್ವಾಮಿಗಳಿಗೆ. ಇವಾಗ್ಲೇ ಆಗ್ಬೇಕು. ಆ ಕಾರಣಕ್ಕಾಗಿ ಮುಸ್ಲಿಮರು ಒಪ್ಕೊಳ್ತಾ ಇರ್ಬೋದು. ಹಾಗಾಗಿ ನೀವು ಅವ್ರ ಜೊತೆಗಿದ್ದವರು ನೀವು ನೋಡಿ, ನೀವು 2 ತಪ್ಪು ಮಾಡ್ತಾ ಇದ್ದೀರಿ. ಒಂದು, ಪೇಜಾವರ ಸ್ವಾಮಿ ನಿಮ್ಮದೇ ಧರ್ಮದೊಳಗಡೆ, ನಿಮ್ಮದೇ ಆಚರಣೆ ಒಳಗಡೆ ನಿಮಗೆ ಕೇಸರಿ ಶಾಲಲ್ಲಿ ಇರೋರ್ನ ಬೈಯೋದಷ್ಟೇ ಅಲ್ಲದೆ ದನದ ಮಾಂಸವನ್ನು ತಿಂತಾ ಇರುವಂತ ಹಿಂದೂ ಧರ್ಮೀಯರು ಎಲ್ಲರಿಗೂ ಅವಮಾನ ಮಾಡ್ತಾ ಇದ್ದೀರಿ. ಹಾಗಾಗಿ ನೀವು ನಿಜವಾದಂತ ಹಿಂದೂ ಪರ ಸಂಘಟನೆ ಅಥವಾ ಕುತಂತ್ರ ಸಂಘಟನೆ ಅನ್ನೋದು ಸ್ಪಷ್ಟ ಆಗ್ಬೇಕಾಗ್ತದೆ. ದಯವಿಟ್ಟು ಆ ವರ್ಡ್ಗಳನ್ನ ವಾಪಸ್ ತಗೊಳ್ಳಿ. ಹಿಂದೂ ರಾಷ್ಟ್ರದ ಕೆಲಸ ಮಾಡಕ್ಕೆ ಬದ್ಧರಾಗಿದ್ದೀವಿ. ಹಿಂದೂ ವಿರೋಧಿಗಳು ಹಿಂದೂಗಳಿಗೆ ಅವಮಾನ ಆದ್ರೆ ಶ್ರೀರಾಮ ಸೇನೆಯ ಕರ್ನಾಟಕ ರಾಜ್ಯದ ಇತಿಹಾಸ ಇದೆಯಲ್ಲ, ಅದು ಯಾವಾಗಲೂ ಕೂಡ ಹರಿರಾಮ್ರೆ ಹಿಂದೂ ಈ ಶ್ರೀರಾಮ ಸೇನೆಯ ಹಿಂದಿನ ನಡೆಗಳನ್ನು ನೋಡಿದ್ರೆ ಅದು ನೋಡಿ, ಸಿಂದಗಿಯ ತಾಲೂಕು ಆಫೀಸಿನ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಹಾರಿಸುತ್ತೆ, ದೇಶ ಪ್ರೇಮದ ಪಾಠವನ್ನು ಮಾಡುತ್ತೆ. ಹಿಂದೂ ಪರದ ಕೆಲಸ ಪಾಕಿಸ್ತಾನ ನೋಡಿ, ಪಾಕಿಸ್ತಾನದ ಧ್ವಜ ಹಾರಿಸೋದು ದೇಶದ ಕೆಲಸ ಅಲ್ಲ. ಅದು ಪೊಲೀಸರಿಂದ ಸಾಬೀತಾಗಿದೆ, ಸಾಬೀತಾಗಿದೆ ಯಾರಂತೇಳಿ ಎಲ್ರಿಗೂ ಜಗಜ್ಜಾಹೀರಾಗಿದೆ. ಅದು ಯಾರು ಆರಿಸಿರೋದು ಅಂತೇಳಿ, ಯಾರು ಆರಿಸಿರೋದಂತ ಹೇಳಿದ್ದಾರೆ. ನಿಮ್ ಲೀಡರ್ ಒಂದ್ ಹೇಳ್ತಾರೆ ದೇಶದ ಕೆಲಸ ಅಂತ, ನೀವು ಇನ್ನೊಂದು ಹೇಳ್ತಿರಲ್ಲ. ಶ್ರೀಕೃಷ್ಣ ಒಪ್ಕೊಂಡಿದಾರಲ್ಲ, ಒಪ್ಕೊಳ್ತಾ ಇದಾರೆ, ಅವ್ರು ಒಪ್ಕೊಳ್ತಾ ಇದಾರೆ ನೋಡಿ. ಅವರಿಗೆ ಒಪ್ಕೊಳ್ತಾ ಇದಾರೆ. ನಾನು ಈ ಪೇಜಾವರ ಶ್ರೀಗಳ ನಡೆಯನ್ನ ನಾನು ಸ್ವಾಗತಿಸೋದ್ರ ಜೊತೆಗೆ ಈ ಹಿಂದೆ ಹಲವಾರು ವಿಚಾರಗಳಲ್ಲಿ ನಮಗೂ ಅವ್ರಿಗೂ ತಕರಾರುಗಳಿವೆ ಅಂತ ಹೇಳಿದ್ರು. ಸೇಮ್ ಟೈಮ್ ಶ್ರೀರಾಮ ಸೇನೆ ಪಾಲಿಸಿಕೊಂಡು ಬಂದಿರುವಂತಹ ತತ್ವ ಸಿದ್ಧಾಂತಗಳನ್ನ ಅವರು ಪಾಲಿಸ್ತಾ ಇದ್ದಾರೆ ಅನ್ನುವಾಗ ನೀವು ಅವರಿಗೆ ಹಿಂದೂ ವಿರೋಧಿ ಅಂತ ಪಟ್ಟ ಯಾಕೆ ಕಟ್ತೀರಾ? ನಂಬರ್ ಒನ್. ನಂಬರ್ 2, ಈ ಹಿಂದೆ ಪ್ರಮೋದ್ ಮುತಾಲಿಕ್ ಅವರು ಕೇವಲ ಹಿಂದೂ ಪರ ಇರುವಂತಹ ಪ್ರತಿಭಟನೆಗಳಲ್ಲಿ ಮಾತ್ರ ಭಾಗಿಯಾಗಿಲ್ಲ, ಸಮಾಜದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳಾಗಿರ್ಬಹುದು, ನಾಡು ನುಡಿ ಜಲ ಭಾಷೆಯ ವಿಚಾರ ಆಗಿರಬಹುದು,
ಅವರು ಅವರ ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಕೇವಲ ನೀವು ಒಂದು ಚೌಕಟ್ಟಿನಲ್ಲಿ ಮಾತ್ರ ಅವರನ್ನ ಇಟ್ಟು ನೀವು ಅದಕ್ಕೆ ಮಾತ್ರ ಪಾಯಿಂಟ್ ಔಟ್ ಮಾಡೋದು ಇಟ್ಸ್ ನಾಟ್ ಫೇರ್ ಅಂತ ನನಗೆ ಅನ್ಸುತ್ತೆ. ಸೊ ಯು ಶುಡ್ ರೆಸ್ಪೆಕ್ಟ್ ಹಿಮ್ ದ ಸೇಮ್ ವೇ ಈ ಸ್ಟ್ಯಾಂಡ್ ಅನ್ನ ವಿರೋಧಿಸುವಂತ ಹಕ್ಕು ಅಧಿಕಾರ ನಿಮ್ಗಿದೆ. 100ಕ್ಕೆ 100 ವಿಷಾಧಾರಿತವಾಗಿ ನಾನು ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಸೇರಿದಂಗೆ ಇಲ್ಲಿ ಕೂತಿರೋಂಥವ್ರು ಕೆಲವರು ನನ್ನ ಸ್ನೇಹಿತರಿದ್ದಾರೆ, ನನಗೂ ಅವ್ರಿಗೆ ವೈಯಕ್ತಿಕ ಸ್ನೇಹ ಸಂಬಂಧಗಳಿದೆ. ಆದ್ರೆ ವಿಚಾರಗಳನ್ನು ಪ್ರಶ್ನೆ ಬಂದ್ರೆ ಅದು ಯಾವಾಗಲೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಎಳೆಯುವಂತಹ, ಹಿಂದೂಗಳನ್ನ ತೋರಿಸಿ ಅನಗತ್ಯವಾದಂತಹ ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾನೆ ಬಂದಿದೆ. ಅದಕ್ಕೆ ಬೇಕಾದ್ರೆ ನಾನು ಅನೇಕ ಬರ್ತೀನಿ. ಮತ್ತೆ ಇಲ್ಲಿ ಬಿಜೆಪಿಗೂ ವಿಶ್ವ ಹಿಂದೂ ಪರಿಷತ್ತಿಗೂ ಶ್ರೀರಾಮ ಸೇನೆಗೂ ವ್ಯತ್ಯಾಸ ಇದೆ, ಅವ್ರು ಬೇರೆ ಬೇರೆ ಅಂತಂದೇಳಿ ನಾವು ಅನ್ಕೊಳ್ಬೇಕಾಗಿಲ್ಲ. ಅವ್ರು ಇಬ್ರು ಕೂಡ ಒಂದೇ ರೋಲ್ ಅನ್ನ ಬೇರೆ ಬೇರೆ ಬಟ್ಟೆ ಹಾಕೊಂಡು ಪಾತ್ರ ಮಾಡ್ತಾ ಇದಾರೆ ಅಷ್ಟೇ. ಗೋಮಾಂಸ ಭಕ್ಷಣೆ ಬಗ್ಗೆ ಬಿಜೆಪಿ ಸ್ಟ್ಯಾಂಡ್ ಏನು? ಮುಸಲ್ಮಾನರು ಗೋಮಾಂಸ ಭಕ್ಷಣೆ ಮಾಡೋದಕ್ಕೆ ಮಠದೊಳಗೆ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಸ್ಟ್ಯಾಂಡ್ ಏನು? ನೋಡಿ, ಮಠದಲ್ಲಿ ನಿರ್ಧಾರ ತಗೊಳ್ಳೋರು ಅಷ್ಟ ಮಠದ ಗುರುಗಳಿದ್ದಾರೆ, ಅವರಿದ್ದಾರೆ, ಅವ್ರಿಗೆ ಬಿಟ್ಟದ್ದು. ಅದಕ್ಕೆ ಅದು ವೈಯಕ್ತಿಕವಾಗಿ ಅವ್ರು ಏನು ಮಾಡ್ತಾರೋ ಮಠದಲ್ಲಿ ಅದು ಮಾಡ್ಕೊಳ್ತಾರೆ. ಅವ್ರು ಮಠದಿರ್ಬೇಕಾದ್ರೆ ಖಂಡಿತವಾಗಿ ಆ ಗೋಮಾಂಸ ವಿಚಾರದಲ್ಲಿ ಅವರು ನಿಜವಾಗಿ ಎದುರಿರ್ತಾರೆ. ಅದು ಗೋಮಾಂಸ ತಿನ್ನಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಎರಡು ವಿಷಯ ಅಂತ ಹೇಳಿದ್ರೆ, ಮೈಸೂರಿಗೆ ಬರಬೇಕಾದ್ರೆ ಮೈಸೂರಲ್ಲಿ ಅವ್ರು ಏನ್ ಮಾಡಿದ್ರು ಹೇಳಿದ್ರೆ ಬಹಳ ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ಒಂದು ಕಡೆ ಸರ್ಕಾರದ ಆಜ್ಞೆ ಇದೆ, ಮತ್ತೊಂದು ಕಡೆ ಯಾವ ಸರ್ಕಾರದ ಆಫೀಸ್ ಇರ್ಬೋದು, ಏನಾದಿರ್ಬೋದು, ತಾವು ಆಗಲೇ ಹೇಳಿದ್ರಿ ಇಲ್ಲಿ ಕೂಡ ಮಾಡ್ಕೊಡ್ದು ಅಂತೇಳಿ. ಗೋ ಮಾಂಸವನ್ನ ಸೇವಿಸಬಾರದು ಎಂಬುದು ಅವ್ರ ಮ್ಯಾನ್ಯಲ್ ಅಲ್ಲಿ ಇದೆ. ಮಧ್ಯೆ ನನಗೆ ಇಷ್ಟ ಆದ್ರೆ ನಾನು ತಿನ್ಬಹುದು. ಸರ್ಕಾರಿ ಜಾಗದಲ್ಲಿ ಅದು ವೈಯಕ್ತಿಕ ಬಿಟ್ಟದ್ದು, ನೀವು ತಿಂತೀರ ಬಿಟ್ಟಿರ ಏನಾಗ್ತದೆ. ವಾಟ್ ಇಸ್ ದ ಬಿಜೆಪಿ ಸ್ಟ್ಯಾಂಡ್? ಬಿಜೆಪಿ ಸ್ಟ್ಯಾಂಡ್, ನ್ಯಾಷನಲ್ ಸ್ಟ್ಯಾಂಡ್ ಇಸ್ ಗೋ ಹತ್ಯೆಯನ್ನ ಬ್ಯಾನ್ ಮಾಡಬೇಕಾದ್ದು. That's not my question. I'm sorry. Please hold on. That's not my question. Irri ಹರಿರಾಮ್ ಅವರೇ, ಇರ್ರಿ ಒಂದ್ ಸ್ವಲ್ಪ. ಒಂದು ಮಾತು ಹೇಳ್ತೀನಿ, ದಲಿತರು ಅಂತ ಹೇಳಿ ಇದು ತಾವು ಮಾಡ್ತಿರೋ ಮಾತಾಡಿ ದಲಿತರನ್ನು ಕಳ್ಳಿ ಹಾಕಿದ್ದೇನೆ. ಬಾಕಿ ನಮ್ಮೆಲ್ಲರ ನಮ್ಮ ಅಧ್ಯಕ್ಷರಾಗೋರು ತಳ್ತಾ ಇದ್ದಾರೆ. ಹಿಂದೂ ಸಮಾಜದ ಅವಮಾನ ಆಗಿದೆ, ಚರ್ಚೆ ನಡೀತಾರೆ. ಯಾವ ರೀತಿಯಲ್ಲಿ ಗೋಮಾಂಸ ತಿಂತಾರೆ? ನೀವ್ ಯಾವ ಧರ್ಮ ಹೇಳ್ರಿ? ನೀವ್ ಯಾವ ಧರ್ಮ ಹೇಳ್ರಿ? ನೀವ್ ಹೇಳ್ಬೇಕು, ನೀವ್ ಯಾವ ಧರ್ಮ ಹೇಳ್ರಿ? ಈಗ ಹಿಂದೂ ಧರ್ಮ ರೀ, ಹಿಂದುತ್ವದ ನೀವ್ ಯಾವ ದಲಿತರು ಹಿಂದೂಗಳಲ್ವಾ? ನಿಮ್ಮ ಪ್ರಕಾರ ದಲಿತರು ನೀವ್ ಹೇಳ್ಬೇಕು. ನಿಮ್ಮ ಪ್ರಶ್ನೆಗೆ ನೀವ್ ಹೇಳ್ತಾರೋ ನೀವ್ ಹೇಳ್ತಾರೋ ದಲಿತರು ಹಿಂದೂಗಳಲ್ವಾ? ಕಂಟ್ರೋಲ್ ಮಾಡಿ. ಹರಿ ವಿನಯ್ ಕಂಟ್ರೋಲ್ ಮಾಡಿ ಯಾಕೆ ದಲಿತರ ಬಗ್ಗೆ ಮಾತಾಡ್ತೀನಿ? ಗಲಾಟೆ ಮಾಡಿ. ಹರಿರಾಮ್. ಸೊ ಯಾರಿಗೂ ಯಾರ ಪರವಾಗೂ ಮಾತಾಡುವ ಹಕ್ಕಿಲ್ಲ. ವೈಯಕ್ತಿಕವಾಗಿ ನಾನು ತಿನ್ನಲ್ಲ, ನಾನು ಹಿಂದೂ, ನಾನು ನನ್ನ ಧರ್ಮವನ್ನು ಗೌರವಿಸ್ತೇನೆ, ಅಥವಾ ಗೋವುಗಳ ಬಗ್ಗೆ ಅಪಾರ ಪ್ರೀತಿ ಇದೆ, ನಾನು ತಿನ್ನಲ್ಲ ಅಂತ ಹೇಳಿ ಎಲ್ಲರೂ ಒಪ್ಕೊಳ್ಳೋಣ. ನಾವು ಒಂದು ಸಮಾಜವನ್ನೇ ಪ್ರತಿನಿಧಿಸ್ತೀವಿ, ಒಂದು ಸಮುದಾಯವನ್ನೇ ಪ್ರತಿನಿಧಿಸ್ತೀವಿ. ಅವ್ರು ತಿನ್ನೋದೇ ಇಲ್ಲ ಅಂತ ಎದೆ ತಟ್ಕೊಂಡು ಹೇಳೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ.
ಇನ್ಕ್ಲೂಡಿಂಗ್ ಮೀ. ನಾನು ಯಾವುದೇ ಜಾತಿ ಸಮುದಾಯಕ್ಕೆ ಸೇರಿದ್ರು ಪರವಾಗಿಲ್ಲ. ಹಾಗಂದ ಮಾತ್ರಕ್ಕೆ ತಿನ್ನೋರೆಲ್ಲ ಹಿಂದೂ ವಿರೋಧಿಗಳು, ಅವರು ಬೇರೆ ರಾಷ್ಟ್ರಕ್ಕೆ ಓಡಿಸ್ಬೇಕು ಅಂತ ಹೇಳೋ ಅಧಿಕಾರ ನನಗಿಲ್ಲ ಅನ್ನೋದು ನನ್ನ ಈ ವೈಯಕ್ತಿಕ ಅಭಿಪ್ರಾಯ. ಆದರೆ ನಿಮಗೆ ಅದು ತಿನ್ನೋದು ತಪ್ಪು ಅಂತ ಅನ್ಸಿದ್ರೆ ಅದನ್ನ ಗೌರವಿಸೋದು ಕೂಡ ನನ್ನ ಒಂದು ಇದು ನಾನು ನಿಮಗೆ ಕೊಡಬಹುದಾದ ಗೌರವ. ಹಾಗಾಗಿ ನಾವು ದಲಿತರ ವಿಚಾರವನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ ಅಂತ ಅನ್ಸುತ್ತೆ. ಅವ್ರನ್ನ ರಬ್ಬರ್ ತರ ಎಳೆಯೋದು ಬೇಡ ಅಂತ ಅನ್ಸುತ್ತೆ. ಐದರ್ ಹಿಂದೂ ಸಂಘಟನೆಗಳಾಗ್ಲಿ ಅಥವಾ ಪ್ರಗತಿಗರಾಗ್ಲಿ ವಿಚಾರವಾದಿಗಳಾಗ್ಲಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ, ಅವ್ರಿಗೆ ಇಷ್ಟ ಇದ್ರೆ ಬಿಟ್ಬಿಡಿ. ಸೊ ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ತತ್ವ ಸಿದ್ಧಾಂತಗಳನ್ನ ಇನ್ನೊಬ್ಬರ ಮೇಲೆ ಬಲವಂತವಾಗಿ ಹೇರಿದ್ರೆ ಅದು ಗಟ್ಟಿಯಾಗಿ ನಿಲ್ಲೋದಿಲ್ಲ. ಓಕೆ, ವಿಲ್ ಮೂವ್ ಫಾರ್ವರ್ಡ್. ಈಗ ಗೋಮಾಂಸ ಭಕ್ಷಣೆಯ ಬಗ್ಗೆ ಹಲವಾರು ರೀತಿಯಾದಂತಹ ಅಭಿಪ್ರಾಯ ಇದೆ. ಕೆಲವರು ತಿನ್ನಕ್ಕೆ ಬಯಸ್ತಾರೆ, ಕೆಲವರು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸಮಸ್ಯೆ ಬಗೆಹರಿಯೋದು ಹೇಗೆ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ವರ್ ಮಾಣಿಪ್ಪಾಡಿ ಅವರೇ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಟ್ಟು ನಾನು ಬಿಟ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಬಹುಸಂಖ್ಯಾತರ ಭಾವನೆಗಳನ್ನ ಗೌರವಿಸಿ ಅಂತ ಅಲ್ಪಸಂಖ್ಯಾತರಿಗೂ ಹೇಳ್ತೀನಿ ಅನ್ನೋ ಮಾತನ್ನ ನೀವು ಕಳೆದ ಬಾರಿ ಸ್ಟುಡಿಯೋದಲ್ಲಿ ಹೇಳಿ. ಒಂದು ವೇಳೆ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವು ಒಂದು ಮಾತು ಹೇಳ್ತೇನೆ ಇಲ್ಲಿ, ಯಾಕೆಂದ್ರೆ ಹೇಳಿದ್ರೆ ನಮ್ಮ ಒಂದು ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಎಂಬುದೇ ಇದೆ. ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಅಲ್ಲಿ 1948 ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಆ ಸಮಿತಿಯಲ್ಲಿ ಯಾರು ಇದ್ರು ಅಂತ ಹೇಳಿದ್ರೆ ಮುಸಲ್ಮಾನರು ಇದ್ರು, ಕ್ರೈಸ್ತರು ಇದ್ರು, ಎಲ್ಲರೂ ಇದ್ರು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಕೇಳಿದ್ರು ಈ ಗೋಹತ್ಯೆ ಬ್ಯಾನ್ ಅನ್ನ ಇದನ್ನ ಕಾನ್ಸ್ಟಿಟ್ಯೂಷನ್ ತರಬೇಕಾ ಬೇಡ ಎಂಬ ಚರ್ಚೆ ಆಯಿತು. ಚರ್ಚೆ ಆದಾಗ ಆಗ ಇರುವ ಅಬುಲ್ ಕಲಾಂ ಆಜಾದ್ ಅವರು ಹೇಳಿದ್ರು ಇಲ್ಲ ತರಬಹುದು ಅಂತ ಹೇಳಿ, ನಮ್ಮ ಬ್ರದರ್ನವರಿಗೆ ಬೇಕಿದ್ರೆ ತರಬಹುದು ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು ಬೇಡ, ಅಷ್ಟು ಬೇಗ ಹೇಳಿ 3 ತಿಂಗಳು ಟೈಮ್ ಕೊಡ್ತಿದ್ವಿ ನಾವು, 3 ತಿಂಗಳು ನೀವು ದೇಶ ಉದ್ದಾಗಲಕ್ಕೂ ಹೋಗಿ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಿಕೊಂಡು ಬನ್ನಿ ಅಂತೇಳಿ. ಹಾಗೆ ಹೋದವರು ಬಂದ ನಂತರ ಮೊಹಮ್ಮದ್ ಅಸೀಫ್ ಇವರೆಲ್ಲ ಕೂತ್ಕೊಂಡು ಹೇಳಿದ್ರು ನಮ್ಮ ಬಹುಸಂಖ್ಯಾತರ ಅಣ್ಣ ತಮ್ಮಂದರಿಗೆ ಅದು ಒಂದು ದೇವರ ಭಾವನೆ ಬರ್ತಿದ್ದಾರೆ, ಅವರಿಗೆ ಅದು ಬಹಳ ಕಷ್ಟವಾಗ್ತಿದೆ ಭಾವನೆ ಇದ್ರೆ ಆ ಒಂದು ಗೋಹತ್ಯೆ ಬ್ಯಾನ್ ಅನ್ನ ಕಾನ್ಸ್ಟಿಟ್ಯೂಷನ್ ತರೋದಕ್ಕೆ ನಮ್ದು ಯಾವ ರೀತಿಯಲ್ಲಿ ನಮ್ದು ಅಭ್ಯಂತರವಿಲ್ಲ ಅಂತ ಅವ್ರು ಹೇಳಿದ್ರು. ಅದರ ನಂತರ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 40 ಆಗಿ 4ನೇ ಭಾಗವಾಗಿ ಅದು ಬಂತು. ಅಂಡ್ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಸ್ಟೇಟ್ ಟು ಅಡಿಯರ್ ಟು ದಟ್ ಕಾನ್ಸ್ಟಿಟ್ಯೂಷನ್ 40 ಬಂದದ್ದು. ಅದು ಅಲ್ಲದೆ ಅದೊಂದು ಆ ಸಂದರ್ಭದಲ್ಲಿ ರಾಜ್ಯಗಳಿಗೆ ಬಿಟ್ಟ ವಿಚಾರ ಮಾಡಬೇಕಿದ್ರೆ ಕಂಪಲ್ಸರಿ ಹೇಳಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಕಂಪಲ್ಸರಿ ಯು ದಯವಿಟ್ಟು ಓದ್ಬೇಕಿದೆ, ನಾನು ಓದಿದ್ದೇನೆ. ಈಗ ಮಾತಾಡಬೇಡಿ ದಯವಿಟ್ಟು. ಅದರ ನಂತರ ಹೇಳ್ತೀನಿ ಹೇಳಿದ್ರೆ ಅದು ಒಮ್ಮೆ ಕಾನ್ಸ್ಟಿಟ್ಯೂಷನ್ ಬಂದ ನಂತರ 85% ಮೆಜಾರಿಟಿ ಇರಬೇಕಾದ್ರೆ ಅದು ಹಿಂದುಳಾಗಿದ್ದಾಗ ಅವರ ಭಾವನೆಗೆ ಧಕ್ಕೆ ತರುವಾಗ ಖಂಡಿತವಾಗಿ ಅದು ಕೋರ್ಟಿಗೆ ಹೋಗ್ತಾರೆ. ಅವರು ಕೋರ್ಟ್ ನಮ್ಗೆ ನಾವು ಮಾಡ್ಕೊಂಡಿದ್ವಿ, ಹೋದಾಗ ಯಾವುದೋ ಒಂದು ರೀತಿ ಅವರಿಗೆ ಒಂದು ಇದು ಕೊಟ್ಟರು, ಆರ್ಡರ್ ಕೊಟ್ಟರು, ಅದು ಮಾಡಬಾರ್ದು, ಇಂಥ ಮಾಡಿ ತಿನ್ಬೇಕು, ಇಂಥ ತಿನ್ಬಾರ್ದು, ಅದು 16 ವರ್ಷದಿಂದ ತಿನ್ಬಹುದು ಅಂತೀನಿ. ಹಾಗೆ ಮೊದಲು ಆರ್ಡರ್ ಬಂತು. ಅದರ ನಂತರ ಪುನಃ ಹೋದ್ರು. ಅದರ ನಂತರ 2005ರಲ್ಲಿ ಸುಪ್ರೀಂ ಕೋರ್ಟ್ ಕಟ್ಟಗಳನ್ನು ಆಚೆ ಬಂತು. ಎಲ್ಲ ಸುಪ್ರೀಂ ಕೋರ್ಟ್ 2005 ನಾವು ಓದಿ ಹೇಳ್ತೇನೆ, ಇಲ್ಲ ನೋಡಿ ಆರ್ಟಿಕಲ್ 48 ಓದೇ ಇಲ್ಲ. ಆರ್ಟಿಕಲ್ 48 ಗೊತ್ತೇ ಇಲ್ಲ. ಆರ್ಟಿಕಲ್ 40 ನೋಡಿ, ಭಾರತದ ಸಂವಿಧಾನ ಅದರ ಒಳಗಡೆ ಆರ್ಟಿಕಲ್ 48ನ ನಮ್ಮ ಹಿರಿಯ ಮಿತ್ರರು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ನಾವು ಗೊಂದಲಕ್ಕೆ ಎಡೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದರಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ, ದಯವಿಟ್ಟು ಅದರ ಆಧಾರದ ಮೇಲೆ ಚರ್ಚೆ ಮಾಡೋಣ. ಕೃಷಿ ಮತ್ತು ಪಶುಪಾಲನೆಯನ್ನು ಆಧುನಿಕ ಮತ್ತು ವೈಜ್ಞಾನಿಕ ರೀತಿಗಳಲ್ಲಿ ಸಂಘಟನೆಗೊಳಿಸುವುದಕ್ಕೆ ಪ್ರಯತ್ನಿಸಬೇಕು. ವಿಶೇಷವಾಗಿ ತಳಿಗಳ ಸಂರಕ್ಷಣೆ ಉತ್ತಮಗೊಳಿಸಬೇಕು. ಹಸು, ಕರು, ಇತರೆ
ಹಾಲು ಕೊಡುವ ಕರುಗಳನ್ನು ವಧೆಯನ್ನು ನಿಷೇಧಿಸಬೇಕು. ಇದಾಯ್ತು, ಇದು ಆರ್ಟಿಕಲ್ ಅಲ್ಲಿ ಇರೋದು. ಈಗ ನನ್ನ ಇದ್ರ ವಿವರಣೆ ಏನಂದ್ರೆ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ದಯವಿಟ್ಟು. ಇದೇ ವಿಷಯ ಹೇಳಿದ್ದಾನಾಗ ಇದೇ ವಿಷಯ ಕೇಳಿಸ್ಕೊಳ್ಳಿ, ಇಲ್ಲಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಆಯ್ತು, ಅವ್ರು ಅದನ್ನ ವಿಶ್ಲೇಷಣೆ ಮಾಡಿ ಆಮೇಲೆ ಮಾಡಿರಂತೆ. ತಪ್ಪು ವಿಶ್ಲೇಷಣೆ ಮಾಡೋದಲ್ಲ. ಆಯ್ತು, ಏಳು ಮಂದಿ ನ್ಯಾಯಾಧೀಶರ ದೊಡ್ಡ ಪೀಠಕ್ಕೆ ಅಪೀಲುಗಳು. ಕಾನೂನು ಏನ್ ಹೇಳ್ತಾರೆ, ಅದೇ ಸಂವಿಧಾನದ ಬಿದ್ದೋಗಿದೆ. ಮೊನ್ನೆ ನಮ್ಮ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದ ಮಸೂದೆ ಬಿದ್ದೋಗಿದೆ. ಒಳ್ಳೆ ಕಥೆ, ಅದಕ್ಕೆ ಶಕ್ತಿ ಇಲ್ಲ. ಅಧ್ಯಯನ ಮಾಡಿಕೊಂಡ್ರೆ ಗೋ ಮಾತೆ ಹಿಂದೂಗಳಿಗೆ, ಹೌದಲ್ವಾ? ನನ್ನ ಪ್ರಶ್ನೆ ಇರೋದು, ಇದು ಹಿಂದೂ ಕಾನ್ಸೆಪ್ಟ್ ಮೇಲೆ ಕೇಂದ್ರ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದೆ ಬಿಜೆಪಿ. 2013ರಲ್ಲಿ 13 ಕೋಟಿ ಟನ್ ವಿದೇಶಕ್ಕೆ ಗೋಮಾಂಸ ರಫ್ತಾಗ್ತಿತ್ತು. ನರೇಂದ್ರ ಮೋದಿ ಸರ್ಕಾರ ಜಾರಿ ಬಂದ ಮೇಲೆ ಅದು 16 ಕೋಟಿ ಟನ್ ಹೆಚ್ಚಿಗಾಗಿದೆ. ಈ ದೇಶದಲ್ಲಿ ದಲಿತರು, ಬಹುಜನರು ಗೋಮಾಂಸ ಹೊಟ್ಟೆಪಾಡಿಗಾಗಿ ತಿಂದರೆ ಗೋರಕ್ಷಕರಂತ ಕರೆತಂತಹ ಭಯೋತ್ಪಾದಕರು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತಾರೆ. ದೇಶದಲ್ಲಿ ಇದು ಒಂಥರ ಅಶಾಂತಿ ಗಲಭೆ ಸೃಷ್ಟಿಯಾದಾಗ ದೇಶದ ಎಲ್ಲ ಅಧಿಕಾರಗಳನ್ನು ಇಟ್ಕೊತಕ್ಕಂಥ ಒಬ್ಬ ಪ್ರಧಾನಿ ಏನು ಹೇಳ್ತಾರೆ, ಅವ್ರ ಹತ್ರ ಮಿಲಿಟರಿ ಇದೆ, ಪೊಲೀಸ್ ಇದೆ, ಕಾಯ್ದೆಗಳನ್ನು ತರಕಂಥ ಎಲ್ಲ ತಾಕತ್ತುಗಳಿದೆ. ಒಬ್ಬ ವ್ಯಕ್ತಿ ಏನು ಮಾಡ್ಬೋದಾಗಿತ್ತು, ಈ ದೇಶದ ಮೂಲ ನಿವಾಸಿಗಳಿಗೆ ಹಲ್ಲೆ ನಡೆದಾಗ ಸುಭದ್ರ ಒಂದು ಕಾನೂನು ತರಬಹುದಾಗಿತ್ತು, ಹಲ್ಲೆಕೋರಿಗೆ ಬಂಧನ ಮಾಡ್ಬೋದಾಗಿತ್ತು. ನನ್ನ ಕೈಲಿ ಏನೋ ಆಗಲ್ಲ ಅನ್ನೋ ರೀತಿಯಿಂದ ದಲಿತರಿಗೆ ಹಲ್ಲೆ ಮಾಡಬೇಡ್ರಿ, ನನಗೆ ಹೊಡ್ರಿ ಅಂತ ಹೇಳ್ತಾರೆ. ಒಂದು ಪ್ರಶ್ನೆ. ಎರಡನೇದು, ಇವತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಹೊರತಿರ್ತ ಶ್ರೀನಾಥ್ ಶ್ರೀನಿಗೆ ಒಂದು ಪ್ರಶ್ನೆ. ಐ ಆಮ್ ಸಾರಿ. ಓಕೆ, ಒಬ್ಬ ತಾಯಿ, ನಾವು ಗೋವನ್ನ ತಾಯಿ ಸಮಾನವಾಗಿ ನಾವು ನೋಡ್ತೀವಿ. ಕಾಮಧೇನು ಅಂತ ನಾವು ಪೂಜೆ ಮಾಡ್ತೀವಿ. ಆ ತಾಯಿ ಒಬ್ಬ ಹೆರಿಗೆ ಆಗೋ ಸಮಯದಲ್ಲಿ ತಾಯಿ ಸತ್ತೋದಾಗ ಮಗುಗೆ ಹಾಲು ಕೊಡೋವಂಥದ್ದು ಹಸುವಿನ ಹಾಲಿಂದ ನಾವು ಕುಡಿದು ಇವತ್ತಿನ ದಿವಸ ಬೆಳೆದಿದ್ದೀವಿ. ಅಂತ ಒಂದು ಗೋವನ್ನ ಸಾಯಿಸ್ಬಿಟ್ಟು ನೀವು ಅದನ್ನ ತಿಂದ್ರೆ ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ಖಂಡಿತ ನಾವು ತಾಯಿನ ಕೊಳ್ಳೋದು ಒಂದೇ, ತಾಯಿನ ಕೊಲ್ ತಿನ್ನೋದು ಒಂದೇ, ಆ ಗೋವನ್ ತಿನ್ನೋದು ಒಂದೇ. ಕೋಳಿ ಮತ್ತೆ ಮೊಟ್ಟೆ ಒಂದು ಕತೆ ನೀವು ಚಿಕ್ಕ ವಯಸ್ಸಿಂದ ಕೇಳಿರ್ಬೋದು. ಕೋಳಿ ಚಿನ್ನದ ಮೊಟ್ಟೆ ಇಡ್ತಾ ಇತ್ತು, ಚಿನ್ನದ ಕೋಳಿನೇ ಕುಯ್ದುಬಿಟ್ರು ಅಂತ. ಮೊಟ್ಟೆ ತಿನ್ನಿ ಬೇಜಾರು ಮಾಡಲ್ಲ, ಕೋಳಿ ಕುಯ್ಬೇಡ್ರಿ. ಕೋಳಿ ನಾಳೆ ಮೊಟ್ಟೆ ಹಾಕೋಕೆ ನಿಮ್ಗೆ ಇರಲ್ಲ. ಅದನ್ನ ಮಾಡಿ 7 ದಿನ ಮಾಡಿದ್ರೆ ನೀವು ಗೋ ಹತ್ಯೆಗೆ ನೀವು ಕೇಳ್ತೀರ, ಹಾಲು ಮಾರ್ರಿ, ಅದರ ಗೊಬ್ಬರಗಳನ್ನ ಯೂಸ್ ಮಾಡಿ, ಅದರಿಂದ ಬರೋ ಸವಲತ್ತುಗಳನ್ನ ಯೂಸ್ ಮಾಡ್ಕೊಳ್ರಿ. ಅದನ್ನ ಕೊಲ್ಬೇಡಿ. ಕೊಲ್ತಾವ್ರೆ ನಾಳೆ ಎಷ್ಟು ದಿನ ಕೊಲ್ತೀರಾ? ಬಟ್ ಕೋಳಿ ಮಾಂಸ ತುಂಬಾ ತಿಂತಾರೆ ಸರ್. ಹೌದು ಮೇಡಮ್, ಮೊಟ್ಟೆ ತುಂಬಾ ಇಡುತ್ತೆ ಮೇಡಮ್ ಕೋಳಿ. ದನ ಒಂದೇ ಕರು ಹಾಕೋದು, ಕೋಳಿ ಮೊಟ್ಟೆ ತುಂಬಾ ಇಡುತ್ತೆ. 16-18 ಇರುತ್ತೆ. 16-18 ಇಡಂಗಿದ್ರೆ ಇದು ಹಸು ಕರು ಮಾಡ್ತಾ ಇದ್ದೆ. ಗಾಂಧೀಜಿನ ಮಹಾತ್ಮ ಅಂತಾರೆ. ಮಹಾತ್ಮ ಗಾಂಧೀಜಿ ಹೇಳಿದಾರ ಗೋಹತ್ಯೆ ನಿಷೇಧ ಆಗ್ಬೇಕು ಅಂತ ಹೇಳಿದಾರ? ಎಲ್ಲಾನು ಪಾಲಿಸ್ತೀರಾ? ಗಾಂಧಿ ತತ್ವ ಬೇಕು. ನೀವು ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ಪೇಜಾವರ ಶ್ರೀಗಳಿಗೆ ಹೇಳ್ತಿದ್ದೀರಾ? ಯಾರು ನಮ್ಮ ಹಿಂದೂ ವಿರೋಧಿ ಚಟುವಟಿಕೆ ಪೇಜಾವರ ಶ್ರೀಗಳ ವಿರುದ್ಧ ನಿಮ್ಮ ಫೈಟ್. ಒಂದ್ ನಿಮಿಷ ಸರ್, ನೀವು ಯಾರ ವಿರುದ್ಧ? ಹಿಂದುತ್ವ ವಿರೋಧ ಯಾರು ಇರ್ತಾರೆ? ನಾನು ಹೇಳೋದು ಹಿಂದುತ್ವ ವಿರೋಧಿ, ದೇಶ ವಿರೋಧಿ. ಅವನೊಬ್ಬ ಹಿಂದೂ ಆದ್ರೂ ನಾವು ಅದನ್ನ ಖಂಡಿಸ್ತೀವಿ. ಅವನು ಮುಸಲ್ಮಾನ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅವ್ನು ಹಿಂದೂ ಆಗಲಿ. ಯಾವ್ದು ಹಿಂದುತ್ವ ವಿರೋಧಿ ಅಂದ್ರೆ ಸರ್? ಇದು ಗೋ ವಿಚಾರ. ಇಫ್ತಾರ್ ಕೂಟಕ್ಕೂ ನಮ್ಗೆ ಏನ್ ಸಂಬಂಧ? ನೀವು ಮತ್ತಿದ್ದಿಲ್ಲ ಗಣೇಶ ಪ್ರತಿಷ್ಠಾಪನೆ ಮಾಡಕ್ ಬಿಡ್ತೀರಾ? ಇವ್ರು ಹೇಳ್ತಾರಲ್ಲ, ಇವ್ರು ಅಲೋ ಮಾಡಿಸ್ತಾರ? ಸೌಹಾರ್ದತೆ ಹೊಸ ಮುನ್ನುಡಿ. ಮಠಾಧೀಶರು ಅವರು ಪರ್ಸನಲ್ ಎಲ್ಲ ಒಂದು 5 ಸ್ಟಾರ್ ಹೋಟೆಲ್ ಕೊಟ್ಟಿಲ್ಲ, ಇಫ್ತಾರ್ ಕೂಟ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಇದು ಹಿಂದೂ ಮಠ, ಇದು ನಮಗೆ ಸೇರಿದ್ದು. ಇವತ್ತು ಹಿಂದೂ ಸಂಸ್ಥಾನ ಯಾವುದೇ ಮಠಗಳಿದ್ರು ಹಿಂದೂಗಳ ದುಡ್ಡಿಂದ ನಡೀತಿರೋದು. ಅದನ್ನ ನೀವು ಅಲ್ಲಿ ನಡೆಸಿದ ತಪ್ಪು ಅಂತ ನಾನು ಹೇಳ್ತೀನಿ. ಇಲ್ಲಿ ನಮಗ್ ಬೇಕಾಗಿರೋದು ಗೋ ಹತ್ಯೆ ಯಾಕೆ ಮಾಡ್ಬೇಕು ಅಂತ. ನಮ್ಮ ತಾಯಿಗೆ ವಯಸ್ಸಾಯ್ತು, ನಮ್ಮನ್ನ ಸಾಕಿದ್ರು, 50 ವರ್ಷ ಆಯ್ತು, ಅವ್ರಿಗೆ ದುಡಿಯೋಕ್ ಶಕ್ತಿ ಇಲ್ಲ, ಹಾಸಿಗೆ ಮೇಲೆ ಮಲಗಿದ್ರು ಅಂತ ಅವ್ರನ್ನ ತಗೊಂಡೋಗಿ ತಿಪ್ಪೆಗೆ ಎಸಿಯಲ್ಲ ಅಲ್ವಾ? ಹಸು, ಅವ್ರು ಯಾರೋ ಹೇಳಿದ್ರು ಹಾಲನ್ನು ಮಾರ್ಕೊಂತಾರೆ ಅಂತ. ಹಸು ಇರೋದೇ ಅದಕ್ಕೆ, ಹಾಲು ಕೊಡುತ್ತೆ. ಅದರಿಂದ ಬರೋ ಪ್ರತಿಯೊಂದು ಉತ್ಪನ್ನನೂ ಪ್ರಯೋಗವಾಗಿದೆ. ಸೈಂಟಿಫಿಕ್ ಆಗಿ ಎಲ್ಲ ಕಡೆನೂ ಅದು ಪ್ರಚಾರ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಕಾಯಿಲೆಗೂ, ಕ್ಯಾನ್ಸರ್ಗೆ ಕೂಡ ಹಸುವಿನ ಸಗಣಿಯಿಂದ. ಒಂದ್ ನಿಮಿಷ,
ಹೇಳಿ. ಹೆತ್ತ ತಾಯಿಗೆ ನೊಗ ಹಾಕಿ ಭೂಮಿಯಲ್ಲಿ ಉಳ್ಸೋದ್ ಸರಿನಾ? ಆ ತಾಯಿಗೆ ಇರೋದೇ ಅದಕ್ಕೆ, ಬಿತ್ತೋದಕ್ಕೆ. ಆ ತಾಯಿ ಭಾರ ಜಾಸ್ತಿ ಆದ್ರೆ ಪ್ರಕೃತಿನೇ ನಿಮಗೆ ತೋರ್ಸುತ್ತೆ. ಅದೇ ಭಾರ ಜಾಸ್ತಿ ಆದ್ರೆ ಅದನ್ನೇ ನಾನು ಕೇಳಿದ್ದು. ಒಂದ್ ನಿಮಿಷ, ಅದನ್ನೇ ಭೂಮಿ ತಾಯಿ ಭಾರ ಜಾಸ್ತಿ ಆದ್ರೆ ತಾಯಿ ಅಂತ ಭಾವಿಸ್ತಾ ಇದ್ರೆ ಐ ರೆಸ್ಪೆಕ್ಟ್ ಇಟ್. ಓಕೆ. ಗೋ ಮಾಂಸ ಗೋ ಹತ್ಯೆ ಅನ್ನೋದು ಏನು ಅದ್ರ ವಿರುದ್ಧನೇ ಮಾತಾಡ್ಕೊಂಡು ಬಂದಿದ್ದೀರಾ. ಆದರೆ ವೈಯಕ್ತಿಕವಾಗಿ ನಮ್ಮಿಷ್ಟ, ನಾವು ಹೆಂಗಾದರೂ ಇರ್ತೀವಿ, ಅದರಲ್ಲಿ ನೀವು ಕೇಳೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ಸಾಯಿಸ್ತೀರಾ ಅಥವಾ ಕೊಲ್ತೀರಾ ಅಂತ ಸುಮ್ಮನೆ ಹೇಳ್ತೀರಾ. ನೀವು ಇವಾಗ ನೀವು ಹಾಕಿರೋ ಶೂ ಅಲ್ಲಿ ಅದು ಕೂಡ ಗೋಹತ್ಯೆ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ನೀವು ಅದು ಹಾಕೋಂಗಿಲ್ಲ. ಬೆಲ್ಟು ಲೆದರ್, ಹೌದು ಲೆದರು ಅಲ್ವಾ, ಎಲ್ಲ ಬಿಟ್ಬಿಡ್ಬೇಕು ಅಂತ ಅಲ್ಲ. ಇಫ್ತಿಯಾರ್ ಕೂಟ ಮಾಡಿದ್ರು, ಅದು ಒಂದ್ ಕಡೆಯಿಂದ ಸ್ವಾಗತಾರ್ಹ ಇದ್ರೂ ಕೂಡ ಮತ್ತೊಂದ್ ಕಡೆ ನಾವು ವಿರೋಧ ಮಾಡ್ಬೇಕಾಗತ್ತೆ. ಆಯ್ತು, ಅವರೇನೋ ಸಮನ್ವಯಕ್ಕೋಸ್ಕರ ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಆದರೆ ಭಾಳ ಸಂತೋಷನೇ, ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಅದೇ ರೀತಿಯಲ್ಲಿ ಇವರು ಕೂಡ ಏನು ಪೇಜಾವರ ಮಠದ ಸ್ವಾಮೀಜಿಗಳು ಯಾವ ಥರ ಕರೆದು ಅಲ್ಲಿ ಅವರು ಮುಸ್ಲಿಮನ್ನು ಕರೆದ್ಬಿಟ್ಟು ಯಾವ ಥರ ಗೌರವ ಕೊಟ್ಟಿದ್ದಾರೋ, ಅದೇ ತರ ನಮ್ಮ ಮಸೂದಿಗಳು ಕೂಡ ನಮ್ಮ ಏನು ಹಿಂದೂ ಧರ್ಮ ಕೆಲವೊಂದು ಇನಿಷಿಯೇಟಿವ್ಸ್ ತಗೊಳ್ಬೇಕು ಅಂತ ಒಳ್ಳೆ ಡಿಸಿಷನ್ ತಗೊಳ್ರಿ ಅಂತ ನನ್ನ ಅಭಿಪ್ರಾಯ ಇದೆ. ಗೋಹತ್ಯೆ ನಿಷೇಧ ಆಗ್ಲೇಬೇಕು, ಆಗಿಲ್ಲ ಅಂದ್ರೂ ನಾವು ಬಿಡೋದಿಲ್ಲ. ಶ್ರೀರಾಮ್ ಸೇನೆ ಯಾವಾಗ್ಲೂ ಸಾಯೋ ತನಕ ಓಡಾಡುತ್ತೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಗೋಮಾಂಸ ಭಕ್ಷಕರೆಲ್ಲ ದೇಶ ವಿರೋಧಗಳಾದ್ರೆ, ಈಗ ಗೋಮಾಂಸನ ವಿರೋಧ ಮಾಡ್ತಕ್ಕಂಥವ್ರು ಬಿಜೆಪಿ ಮತ್ತು ಅದರ ಅಂಗಸಂಸ್ಥೆಗಳು, ಹೌದಲ್ವಾ? ಇವ್ರಿಗೆ ಗೋಮಾಂಸ ಭಕ್ಷಣೆ ಮಾಡ್ತಾ ಇರ್ತಕ್ಕಂಥ ಜನಗಳ ಓಟ್ ಬೇಕು, ಆದ್ರೆ ಗೋಮಾಂಸ ತಿಂತಾ ಇರ್ತಕ್ಕಂಥ ಜನರು ಬೇಕಾಗಿಲ್ಲ ಇವ್ರಿಗೆ. ಇದು ಯಾವ ರೀತಿ ನ್ಯಾಯ? ಹಾಗಾದ್ರೆ ನೀವು ದೇಶ ಪ್ರೇಮಿಗಳಾದ್ರೆ ಗೋಮಾಂಸ ಭಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಇದಾರೋ ಅವ್ರು ಓಟ್ ತಗೋಬೇಡಿ. ಯಾಕೆ ತಗೊಂತೀರಿ ನೀವು? ಯಾಕೆ ತಗೊಂತೀರಿ? ಯಾರ್ಯಾರು ಗೋಮಾಂಸ ಭಕ್ಷಣೆ ಮಾಡ್ತೀರೋ ಅವ್ರು ನಮ್ಗೆ ಓಟ್ ಹಾಕ್ಬೇಡಿ, ನೀವೆಲ್ಲ ಹಿಂದೂ ವಿರೋಧಿಗಳು ಹೇಳ್ಬಿಡ್ಲಿ. ಅಲ್ಲ, ಇವ್ರು ಹೇಳಿ ಸರ್, ಮಾಧ್ಯಮ ಕೇಳ್ಬಿಡ್ಲಿ ಸರ್, ಹೇಳ್ಬಿಡ್ಲಿ, ಯಡಿಯೂರಪ್ಪನವ್ರು ಹೇಳ್ಬಿಡ್ಲಿ. ರಾಧಾ ಅವರೇ, ನೀವು ಎಲ್ಲಿಂದಲೋ ಹೋಗ್ತಾ ಇದ್ದೀರಿ. ಇದು 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 ಪ್ರಶ್ನೆ ಅಲ್ಲ, ಇದು ಪ್ರಶ್ನೆ ಅಲ್ಲ. ಗೊತ್ತಿದೆ ಸರ್, ನನಗೆ ಗೊತ್ತಿದೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಿಮಗೆ ಇಷ್ಟ, ಒಂದು ನಿಮಿಷ, ನಿಮಗೆ ಇಷ್ಟ ಇರೋದು ವೈಯಕ್ತಿಕವಾಗಿ ಯಾರೊಂದು ತಿನ್ಬಾರ್ದು ಹೇಳ್ತಾ ಇಲ್ಲ, ವೈಯಕ್ತಿಕವಾಗಿ ಯಾರು ತಿನ್ಬಾರ್ದು ಹೇಳ್ತಾ ಇಲ್ಲ. ಅನ್ವರ್ ಸರ್, ನಿಮಗೆ ಇಷ್ಟ ಆಗಿರೋದು ನಾನು ಮಾತಾಡಕ್ಕಾಗಲ್ಲ. ನಾನು ಏನೋ ಒಂದು ವಿಚಾರ ಕೇಳಿದ್ದೀನಿ. ಐದರ್ ಯು ಡಿನೈ either I'm here to listen to anything. Okay, I'm telling you. Okay, fine. ಯಾರು ತಿಂತಾರೋ ಯಾರು ತಿನ್ನಲ್ಲ ಅದು ವೈಯಕ್ತಿಕ, ಅವ್ರವರಿಗೆ ಬಿಟ್ಟದ್ದು. ನಾವು ಅವ್ರು ತಿನ್ನ ಅವ್ರಿಲ್ಲ ಹೇಳಲ್ಲ, ಇಲ್ಲ ಹೇಳಿದ್ರೆ ಸರಿ ಹೇಳ್ತಾರೆ. ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಿದ್ಯೋ ಅದರ ಪ್ರಕಾರ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯ. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಏನಿದೆಯೋ ಅದರ ಪ್ರಕಾರ ನಡ್ಕೊಂಡು ಹೋಗುದು ನಮ್ಮ ಕರ್ತವ್ಯ. ಹೋಗ್ಬೇಕಾಗುತ್ತೆ. ನಮ್ಮ ದೇಶದ ಮೆಜಾರಿಟಿಗೆ ಏನ್ ಬೇಕು ಅದು ಮಾಡಿಕೊಡುದು ಸರ್ಕಾರದ ಕರ್ತವ್ಯ. ಅದೇ ರೀತಿಯಲ್ಲಿ ಯಾರು ಗಾಂಧೀಜಿಯವರು ಮೆಜಾರಿಟಿಗೆ ಮಾತ್ರ ನೋಡಿದ್ರೆ ಮೆಜಾರಿಟಿಗೆ ಏನ್ ಬೇಕು ಅದನ್ನ ಮಾಡೋದು. ಜಾತಿ ಹೇಳಿಲ್ಲ, ಜಾತಿ ಹೇಳಿಲ್ಲ. ಡೆಮಾಕ್ರಸಿ ಒಳಗಡೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಆತನಿಗೆ ಹಕ್ಕುಗಳು, ಗೌರವಗಳು, ಕರ್ತವ್ಯಗಳು, ಜವಾಬ್ದಾರಿಗಳಿದ್ದಾವೆ. ಯಾರು ಕಡೆಗಾಣಿಸಬೇಕಾಗಿಲ್ಲ. ಯಾರಿಗೆ ಯಾವ್ದು ಬೇಕೋ ಅದನ್ನು ಊಟ ಮಾಡ್ತಾರೆ, ಯಾರಿಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ಬಿಡ್ತಾರೆ. ನಿಮ್ಮ ವ್ಯಕ್ತಿಗತ ಪ್ರಶ್ನೆಯನ್ನ ಇಡೀ ದೇಶದ ಜನತೆಯ ಮೇಲೆ ಹಾಯರ್ಬೇಡಿ. ಇಲ್ಲಿ ಮಹಾತ್ಮ ಗಾಂಧಿ ಹೇಳಿದಾರೋ, ಸಾವರ್ಕರ್ ಹೇಳಿದಾರೋ, ವಿವೇಕಾನಂದ ಹೇಳಿದಾರೋ ಬೇಕಾಗಿಲ್ಲ. ಈ ದೇಶದ ಸಂವಿಧಾನ ಹೇಳ್ತದೆ ಅವರಿಗೆ ಸಂಬಂಧಪಟ್ಟಂತ ವಿಚಾರ. ಕ್ಷಮಿಸಬೇಕಾಗುತ್ತೆ. ನಾನು ಹೋಗುವುದರಿಂದ ಕಡೆಗೆ ಇವಾಗ ಗಾಂಧಿಯವರ ವಿಷಯ ಮಾತಾಡೋದು. ಗಾಂಧಿಯವರು ಒಂದು ಮಾತನ್ನ ಬಾರಿ ಚೆನ್ನಾಗಿ ಹೇಳಿದ್ದಾರೆ, ಅದನ್ನು ಓದಿ ಹೇಳ್ಬಿಟ್ಟು ನನ್ನ ಈ ಚರ್ಚೆಯನ್ನು ಮುಗಿಸ್ತೇನೆ. ಧರಿಸಿದ ತಿಲಕದಿಂದಾಗ್ಲಿ, ಮಂತ್ರಗಳ ಸ್ಪಷ್ಟ ಉಚ್ಚಾರಣೆಯಿಂದಾಗ್ಲಿ, ಕೈಗೊಳ್ಳುವ ಯಾತ್ರೆಗಳಿಂದಾಗ್ಲಿ, ಜಾತಿಯ ನಿಯಮಗಳು ಪಾಲಿಸುವುದಾಗ್ಲಿ ಹಿಂದೂಗಳ ಹಿಂದುತ್ವವನ್ನು ತೀರ್ಮಾನಿಸುವುದಿಲ್ಲ. ಬದಲಾಗಿ ಗೋ ಸಂರಕ್ಷಣೆಯಲ್ಲಿನ ಅವರ ಸಾಮರ್ಥ್ಯದಿಂದ ತೀರ್ಮಾನಿಸಲ್ಪಡುತ್ತದೆ. ಒಂದು ದನವನ್ನು ರಕ್ಷಿಸೋಕ್ಕಾಗಿ ನಾನು ಒಬ್ಬ ಮನುಷ್ಯನನ್ನು ಕೊಲ್ಲಲಾರೆ. ಅದೇ ರೀತಿ ಮನುಷ್ಯ ಎಷ್ಟೇ ಅಮೂಲ್ಯವಾದರೂ ಕೂಡ ಅವನನ್ನು ಉಳಿಸಲು ಒಂದು ದನವನ್ನು ಕೊಲ್ಲಲಾರೆ. ಭೂಮಿಗೆ ಭಾರ ಎನಿಸಿದ ಪ್ರಾಣಿಗಳನ್ನು ರಕ್ಷಿಸುವುದು ಅಸಾಧ್ಯ. ಅದೇ ರೀತಿ ಭೂಭಾರಕನಾದ ಮನುಷ್ಯನನ್ನು ಕೂಡ ರಕ್ಷಿಸಲು ಸಾಧ್ಯವಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಗೋ ಹತ್ಯೆ ಮತ್ತು ಮಾನವ ಹತ್ಯೆಗಳು ಒಂದೇ ನಾಣ್ಯದ ಎರಡು ಮುಖಗಳು. ನಮ್ದು ನಿಮ್ ಸ್ಟ್ರೈಕ್ ಮುಂದುವರಿಯುತ್ತಾ? ಎಸ್, ಎಕ್ಸಾಕ್ಟ್ಲಿ.
ಶ್ರೀರಾಮ್ ಸೇನೆ ಇಫ್ತಾರ್ ಕೂಟದ ವಿರುದ್ಧವಾಗಿ ನೀವು ಭಗವಾನ್ ಅವರ ಗೋಮಾಂಸದ ಭಕ್ಷ್ಯದ ಬಗ್ಗೆ ಆಗಿ ನಾವು 2ನೇ ತಾರೀಕು ಎಲ್ಲಾ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಭಾರಿ ಪ್ರತಿಭಟನೆನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲಾ ಹಿಂದೂ ಬಾಂಧವಗಳು ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಆಲ್ ರೈಟ್. ಎಸ್, ನಿಮ್ಗೊಂದು ಅನಂತ್ ನಾಯ್ಕ ಅವರೇ, ಈಗ ಒಂದು ಕಡೆ ಕೆಲವರು ಯಾರು ಗೋವನ್ನ ಮಾತೆ ಅಂತ ಪೂಜಿಸ್ತಾರೋ ಆಬ್ವಿಯಸ್ಲಿ ಅವರು ಹತ್ಯೆ ಮಾಡೋದು, ಆ ಮಾಂಸ ಸೇವನೆಯನ್ನ ಅವ್ರಿಗೆ ಅದನ್ನ ಟಾಲರೇಟ್ ಮಾಡಕ್ ಆಗೋದಿಲ್ಲ. ಅದನ್ನ ನಾವು ಕೂಡ ಗೌರವಿಸಬೇಕು, ನೀವು ಕೂಡ ಗೌರವಿಸಬೇಕು. ಇನ್ನೊಂದು ಕಡೆ ಆಹಾರ ನನ್ನ ಹಕ್ಕು ಅಂತ ಹಾದಿ ಬೀದಿಯಲ್ಲಿ ನಾನು ಗೋಮಾಂಸವನ್ನ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರೋ ರೀತಿಯಲ್ಲಿ ಬಹಿರಂಗವಾಗಿ ಸೇವನೆ ಮಾಡೋದಿದೆಯಲ್ಲ, ಇದು ಸಮಸ್ಯೆಗೆ ಪರಿಹಾರ ಅಲ್ಲ. ಒಬ್ರನ್ನೊಬ್ರು ಟ್ರಿಗರ್ ಮಾಡಿಕೊಂಡು ಒಬ್ರಿಗೊಬ್ರು ಪ್ರಚೋದನೆ ಕೊಟ್ಕೊಂಡು ಹೀಗೆ ಮುಂದಕ್ಕೆ ಹೋಗ್ಬೇಕಾ, ಅಥವಾ ಒಬ್ರಿಗೊಬ್ಬರು ಈ ವಿಚಾರದಲ್ಲಿ ಯಾವುದೋ ಒಂದು ಏನಂತಾರೆ ಸರಿಯಾದ ನಿರ್ಧಾರಕ್ಕೆ ಬರಬೇಕಾ? ಆ ನಿಟ್ಟಿನಲ್ಲಿ ಏನಾಗಬೇಕು ನೋಡಿ. ಇಲ್ಲಿ ಬಹುಶಃ ಭಾರತ ದೇಶದೊಳಗಡೆ ಆಹಾರ ಭಾಳ ಸೂಕ್ಷ್ಮತೆ ವಿಷಯ ನೀವು ಹೇಳಿದಾಗೆ, ಮತ್ತು ಅದನ್ನು ಸೇವಿಸುವವರ ತುಂಬ ಖಾಸಗಿ ವಿಚಾರ. ಆ ಕಾರಣಕ್ಕಾಗಿಯೇ ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳಿಗೇನೆ ಇದಕ್ಕೆ ಸಂಬಂಧಪಟ್ಟಾಗ ನಿರ್ದಿಷ್ಟ ಒಂದು ಅಭಿಪ್ರಾಯಕ್ಕೆ ಬರೋಕ್ಕಾಗಲ್ಲ. ಯಾಕಂದರೆ ಈ ದೇಶ ಅಂದರೆ ಒಂದು ವಿಭಿನ್ನವಾದಂಥ ಸಂಸ್ಕೃತಿ, ಜನ ಸಮುದಾಯಗಳಿರೋದ್ರಿಂದ ಅವ್ರು ಯಾರಿಗೆ ಯಾವುದು ಬೇಕೋ ಅದನ್ನು ಸೇವಿಸ್ತಾರೆ. ಆದರೆ ಆ ಸೇವಿಸುವಂಥದ್ದನ್ನು ನಾವು ಒಂದು ರೀತಿಯಲ್ಲಿ ಇದನ್ನು ಬೀದಿ ಜಗಳವಾಗಿ ಮಾರ್ಪಡಿಸುವಂಥ ಅಗತ್ಯಗಳು ಖಂಡಿತವಾಗಲೂ ಇಲ್ಲ. ಅಂಥದ್ದನ್ನ ಮಾಡೋದ್ರಿಂದ ಹೆಚ್ಚಿನ ಲಾಭ ಆಗೋದಿಲ್ಲ. ಹಾಗಂತಂದು ಹೇಳಿ ಸಾರ್ವಜನಿಕವಾಗಿ ಗೋಮಾಂಸ ಭಕ್ಷಣೆ ಮಾಡೋದು ಹಾಗಂತಂದು ಹೇಳಿ ನಾವು ಅವ್ರು ಯಾರೋ ಮಾಂಸ ಸೇವನೆ ಮಾಡ್ತಾರಂತಂದು ಹೇಳಿದ ತಕ್ಷಣ ಅವ್ರ ಮೇಲೆ ಹೋಗಿ ಹಲ್ಲೆ ಮಾಡೋದು, ದೌರ್ಜನ್ಯಗಳನ್ನು ಮಾಡೋದು, ಅದನ್ನೆಲ್ಲವನ್ನೂ ಮಾಡಿ ಇದನ್ನ ಬೀದಿ ರಂಪಾಟ ಮಾಡೋದು. ಮಹಾತ್ಮ ಗಾಂಧೀಜಿ ಎಲ್ಲೂ ಕೂಡ ಹೇಳಿಲ್ಲ. ಸ್ವತಃ ವೀರ ಸಾವರ್ಕರ್ ಹಿಂದೂ ಸಂಘಟನೆಯವರು ಮಾಂಸ ತಿನ್ಬೇಕಂತ ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರು ತಿನ್ಬೇಕಂತ ಹೇಳಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅದಕ್ಕೆಲ್ಲದಕ್ಕೂ ಅವಕಾಶ. ಹಾಗಾಗಿ ಆ ಕಾನ್ಸ್ಟಿಟ್ಯೂಷನ್ ಎಲ್ಲದಕ್ಕೂ ಅವಕಾಶ ಕೊಡುತ್ತೆ. ಹಾಗಾಗಿ ಹರಿರಾಮ್ ಅವರೇ, ಎಸ್, ಲಾಸ್ಟ್ ಕಾಮೆಂಟ್ ಪ್ಲೀಸ್. ಏನ್ ಮಾಡೋಣ ಇಬ್ಬರಲ್ಲಿ ಸಾಮರಸ್ಯ ತರಕ್ಕೆ? ನಾನು ಹೇಳ್ತಾ ಇರೋದು ಹಿಂದೂ ಮುಸಲ್ಮಾನರಲ್ಲಿ ಅಲ್ಲ, ಗೋಮಾಂಸ ಭಕ್ಷಕರು ಮತ್ತು ಗೋ ರಕ್ಷಕರ ಮಧ್ಯೆ. ಅದೇ ಬಹಳ ಮುಖ್ಯವಾಗಿ ಇಲ್ಲಿ ಆಹಾರ ಅಂತಕ್ಕಂಥದ್ದು ಎಲ್ಲರೂ ಹೇಳ್ದಂಗೆ ಅದು ವೈಯಕ್ತಿಕ, ಅದು ಅವರ ಇಚ್ಛೆ. ಯಾವ ಆಹಾರ ತಿನ್ಬಹುದು, ಯಾರೇ ಏನ್ ಬೇಕಾದ್ರೂ ತಿನ್ಕೋ, ಅದು ಅವ್ರ ಬಿಚ್ಚಂತಂದು. ಈಗ ನೀವು ಆ ವಿಚಾರಕ್ಕೆ ಬರೋದಾದ್ರೆ ಆಹಾರ ನಾವು ಧನವನ್ನ ನಿಲ್ಬೇಕು ಅನ್ನೋದಾದ್ರೆ, ಉದಾಹರಣೆಗೆ ಜೈನರು ಭೂಮಿ ಕೆಳಗೆ ಬೆಳೆಯತಕ್ಕಂಥ ಯಾವ ತರಕಾರಿಗಳನ್ನು ತಿನ್ನೋದಿಲ್ಲ. ಸೊ ಅವ್ರಿಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಕ್ಯಾರೆಟ್ ತಿನ್ಬಾರ್ದ, ಅವ್ರಿಗೆ ಇಷ್ಟ ಆಗಲ್ಲ ಅಂತೇಳಿ ನಾನು ಆಲೂಗಡ್ಡೆ ತಿನ್ಬಾರ್ದ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ನಾನು ಬೆಳ್ಳುಳ್ಳಿ ತಿನ್ಬಾರ್ದ, ಈರುಳ್ಳಿ ತಿನ್ಬಾರ್ದ, ಅವರವರ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇದು ಮತ್ತೆ ಬಹಳ ಮುಖ್ಯ. ದನದ ಮಾಂಸಕ್ಕಿಂತ ಬಹಳ ಸೀರಿಯಸ್ ಆಗಿರ್ತಕ್ಕಂಥ ಇಶ್ಯೂಗಳು ಭಾರತ ದೇಶದಲ್ಲಿ ಇದಾವೆ. ನಾವ್ಯಾಕೆ ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ? ನಾವ್ಯಾಕೆ ಅಂತ ಅನರಕ್ಷತೆ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ? ನಾವ್ಯಾಕೆ ಇವತ್ತು ಭಾರತ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇರ್ತಕ್ಕಂಥ ಪ್ರತಿ ವರ್ಷ 40 ಲಕ್ಷ ಮಕ್ಕಳು 5 ವರ್ಷ ವಯಸ್ಸು ಬರೋದ್ರೊಳಗೆ ಅವ್ರಿಗೆ ಸರಿಯಾಗಿ ತಿನ್ನಕ್ಕೆ ಆಹಾರ ಸಾಯ್ತಾ ಇದಾರೆ. ಅದ್ರ ಬಗ್ಗೆ ನಾವ್ಯಾಕೆ ಮಾತಾಡ್ತಿಲ್ಲ? ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾವುದೋ ಒಂದು ಸುಮ್ಮನೆ ಕಿತ್ತೋಗಿರೋ ದನದ ಬಗ್ಗೆ ಮಾತಾಡ್ತೀವಲ್ಲ ನಾವು. ಮನುಷ್ಯನ ಬಗ್ಗೆ ಹೇಳಿದ್ರೆ ಕಾಳಜಿ, ದನದ ಮೇಲೆ ಹರಿರಾಮ್ ಅವರೇ, ಐ ಆಮ್ ಸಾರಿ, ಯು ಶುಡ್ ನಾಟ್ ಯೂಸ್ ದೋಸ್ ವರ್ಡ್ಸ್. ಯಾಕಂದ್ರೆ ನಾನು ಈಗ ತಾನೇ ಅದ್ರ ಬಗ್ಗೆ ಮಾತನಾಡಿದ್ದೀನಿ. ಒಬ್ರಿಗೊಬ್ರು ಪ್ರಚೋದನೆ ಕೊಟ್ಕೊಂಡು ಹೋದ್ರೆ ಜಗಳಗಳೇ ಆಗ್ತವೆ ಹೊರತು ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯ ಇಲ್ಲ. ವಿಚಾರವಾದಿಗಳು, ಪ್ರಗತಿಪರರು ಅಂತ ಹೇಳೋರು ವಿಚಾರವಂತರಾಗಿ ವರ್ತಿಸ್ಬೇಕೆ ಹೊರತು ನೀನು ಹಂಗೆ ಹೇಳಿದ್ರೆ ನಾನು ಹಿಂಗೆ ಹೇಳ್ತೀನಿ ಅಂದ್ರೆ ಯಾವತ್ತೂ ಆ ಸಮಸ್ಯೆ ಬಗೆಹರಿಯಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅನ್ವರ್ ಮಾಣಿಪಡೆ ಅವರು ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು. ಹರೀಶ್ ಅವರೇ ತಮಗೂ ಧನ್ಯವಾದ. ಅನಂತ್ ನಾಯ್ಕ್ ಅಂಡ್ ಹರಿರಾಮ್ ಸರ್ ತಮಗೂ ಧನ್ಯವಾದಗಳು. ಇನ್ನು ಆಡಿಯನ್ಸ್ ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಗೋ ಮಾಂಸ ಭಕ್ಷಕರು ಮತ್ತು ಗೋ ರಕ್ಷಕರು
ಈ ಎರಡು ವಿಭಿನ್ನವಾದಂತಹ ನಿಲುವು, ತತ್ವ ಸಿದ್ಧಾಂತಗಳು, ಆಚಾರ ವಿಚಾರ, ಆಹಾರ, ಈ ಸಂಘರ್ಷ ಕೊನೆ ಆಗ್ಬೇಕು ಅಂದ್ರೆ ಏನ್ ನಡಿಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಒಬ್ರಿಗೊಬ್ರು ಪ್ರಚೋದಿಸಿ ಮಾತಿಗೆ ಮಾತು, ಕೈ ಕೈ ಮಿಲಾಯಿಸೋದು, ಇದು ನಿಲ್ಲಬೇಕು ಅಂದ್ರೆ ಏನೋ ಒಂದಾಗಬೇಕು. ಅದು ಏನಾಗಬೇಕು ಅನ್ನೋದರ ಹುಡುಕುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸ್ವತಃ ಅವರವರ ಪಾಡಿಗೆ ಬಿಟ್ರೆ ಸದ್ಯಕ್ಕೆ ಈ ವಿವಾದ ಅಥವಾ ಈ ಪರಿಸ್ಥಿತಿ ತಣ್ಣಗಾಗಬಹುದು ಅಂತ ಅನ್ಸುತ್ತೆ. ಇದು ಇದರಿಂದ ವಿಶೇಷ ನ್ಯೂಸ್ ಆನ್ ರಿಪಬ್ಲಿಕ್ ಟಿವಿ.